जो सुमिर सिद्धि होई गणनायक करिवर वदन करवु अनुग्रह सोई बुद्धिराशि शुभगुण सदन बंदवु गुरुपद कंजन कृपा सिंधु नर रूप हरि महामोहतमपन पुंजन जासु बचन रवि करनिकर. ಅಷ್ಟರಲ್ಲಿ ಪರಶುರಾಮ ಬಂದಿದ್ದ. ಪರಶುರಾಮ ಬಂದರೆ ಎಲ್ಲರೂ ಬೇಜಾರು ಮಾಡಿಕೊಂಡ್ರು, ಎಲ್ಲರಿಗೂ ಭಯವಾಯಿತು. ಅದೆಲ್ಲ ಹೇಳಿದ್ದೇವೆ. ಸಭಯ ಬಿ ಲೋಕೆ ಲೋಗ ಸಭಾ ಜಾನಿ ಜಾನಕಿ ಭೀರು. ಜಾನಕಿ ಹೆದರ್ಕೊಂಡು ಬಿಟ್ಟಳು. ಈ ಪರಶುರಾಮ ಬಂದು ಯಾರನ್ನು ಸಾಯಿಸ್ತಾನೋ ಗೊತ್ತಿಲ್ಲ ಅಲ್ಲವೇ. ಸಭಯ ಬಿ ಲೋಕೆ ಲೋಕಸಭಾ ಜಾನಿ ಜಾನಕಿ ಭೀರು ಹೃದಯನ ಹರಶು ವಿಷಾದ ಕಚ್ಚು ಬೋಲೆ ಶ್ರೀ ರಘುಬೀರ. ಸಭೆಯಲ್ಲಿರುವ ಜನರೆಲ್ಲರೂ ಹೆದರ್ಕೊಂಡರು, ಜಾನಕಿ ಹೆದರ್ಕೊಂಡಳು. ಆದ್ದರಿಂದ ರಾಮಚಂದ್ರ ಒಂದು ಮಾತು ಹೇಳ್ತಾನೆ, ನಾಥ ಸಂಬುಧನು ಭಂಜನಿಹಾರ. ನಾಥ ಪ್ರಭು, ಈ ಶಿವಧನುಸ್ಸನ್ನು ಯಾರು ಮುರಿದು ಹಾಕಿದ್ದಾರೆ ಎಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ರಾಮಚಂದ್ರನೇ ಸ್ವಯಂ ಹೇಳುತ್ತಾನೆ, ನಾಥ ಸಂಬುಧನು ಭಂಜನಿಹಾರ. ಈ ಶಿವಧನುಸ್ಸನ್ನು ಮುರಿದು ಹಾಕಿರುವವನು ಹೋಯಿಹಿ ಕೊವು ಏಕ ದಾಸ ತುಮ್ಹಾರ. ಯಾರೋ ನಿಮ್ಮ ಒಬ್ಬ ಸೇವಕರೇ. ಹೋಯಿಹಿ ಕೊವು ಏಕ ದಾಸ ತುಮ್ಹಾರ. ಯಾರೋ ನಿಮ್ಮ ದಾಸರೇ ಒಬ್ಬರು ಈ ಶಿವಧನುಸ್ಸನ್ನು ಮುರಿದು ಹಾಕಿದ್ದಾರೆ. ಆಯಸು ಕಾಹ ಕಹಿಬಕ್ಕಿನ ಮೋಹಿ. ನಿಮ್ಮ ಆಜ್ಞೆ ಏನು? ಆಜ್ಞೆ ಅಂದರೆ ಏನು ಮಾಡಬೇಕು? ನಿಮ್ಮ ಆಜ್ಞೆ ಏನು? ಕಹಿಬಕ್ಕಿನ ಮೋಹಿ, ನಿಮ್ಮ ಆಜ್ಞೆ ಏನು ನನಗೆ ಹೇಳಿ, ನಾನು ಮಾಡ್ತೀನಿ. ಸುನಿರಿ ಸಾಯಿ ಬೋಲೆ ಮುನಿ ಕೋಹಿ. ಇಷ್ಟೇ ಹೇಳಿದ್ದಾರೆ ರಾಮಚಂದ್ರ, ಹೆಚ್ಚು ಹೇಳಲಿಲ್ಲ. ನಾಥ ಸಂಬುಧನು ಭಂಜನಿಹಾರ. ಇದು ರಾಮನ ಮಾತು. ನಾಸ ಸಂಬುಧನು ಭಂಜನಿಹಾರ ಹೋಯಿಹಿ ಕೊವು ಎಕ್ಕ ದಾಸ ತುಮ್ಹಾರ. ಆಯಸು ಕಾಹ ಕಹಿಬಕ್ಕಿನ ಮೋಹಿ. ನಿಮ್ಮ ಆಜ್ಞೆ ಏನೋ ನನಗೆ ಏಕೆ ಹೇಳ್ತಾ ಇಲ್ಲ ಹೇಳ್ರಿ. ತಾವು ನಿಮ್ಮ ಆಜ್ಞೆ ಏನೋ ಹೇಳ್ರಿ. ಸುನಿ ಸಾಯಿ ಬೋಲೆ ಮುನಿ ಕೋಹಿ. ಈ ಮಾತು ಕೇಳಿ ರಿಸಾಯಿ ಕೋಪ ಆಯಿತು. ಮುನಿ ಕೋಹಿ, ಕ್ರೋಧಿಯಾಗಿರುವ ಅತ್ಯಂತ ಕೋಪಿಷ್ಠನಾದ ಮುನಿ ಇನ್ನೂ ಕೋಪ ಮಾಡಿಕೊಂಡು, ಅವರ ಸ್ವಭಾವನೇ ಕೋಪಿಷ್ಠ. ಈಗ ಇನ್ನು ಕೋಪ ಹೆಚ್ಚಾಯಿತು. ಅವನು ಹೇಳ್ತಾನೆ ಏನು? ಸೇವಕು ಸೋಜೋ ಕರೆ ಸೇವಕಾಯಿ. ಪರಶುರಾಮ ಹೇಳ್ತಾನೆ, ನೀನು ಹೇಳಿದ್ದಿ ಯಾರೋ ನಿಮ್ಮ ಸೇವಕರೇ ಈ ಶಿವಧನುಸ್ಸನ್ನು ಮುರಿದು ಹಾಕಿದ್ದಾರೆ ಅಂತ ಹೇಳಿದಿರಲ್ಲ. ನೋಡು, ಸೇವಕ ಅಂದರೆ ಏನು ಮಾಡ್ತಾನೋ ಗೊತ್ತಾ? ಸೇವಾ ಮಾಡುವವನು ಸೇವಕನಾಗ್ತಾನೆ. ಸೇವಾ ಮಾಡುವವನು ಸೇವಕನಾಗ್ತಾನೆ ಹೊರತು ಪ್ರಭುಗೆ ಇಷ್ಟವಿಲ್ಲದ್ದು ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿರುವವನು ಸೇವಕನಾಗ್ತಾನ? ಸೇವಕು ಸೋ ಜೋ ಕರೆ ಸೇವಕಾಯಿ. ಜೋ ಸೇವಾ ಕರೆಗ, ಯಾರು ಸೇವೆ ಮಾಡ್ತಾರೋ ಅವರು ಸೇವಕನಾಗ್ತಾನೆ. ಅರಿಕರನೀಕರಿ. ಶತ್ರು ಮಾಡತಕ್ಕ ಕೆಲಸ ಮಾಡಿ ಕರಿವಲರಾಯಿ. ಸೇವಕನು ಸೇವೆ ಮಾಡ್ತಾನೆ. ಈಗ ಶತ್ರು ಏನು ಮಾಡ್ತಾನೆ? ಶತ್ರು ಹಾಗೆ ನಡ್ಕೊಂಡು ಇನ್ನು ಜಗಳ ಮಾಡ್ತಾನೆ ಅಲ್ಲವೇ. ಶತ್ರುವೇನೋ ವಿರುದ್ಧವಾಗಿ ನಡ್ಕೊಂಡು ಏನೋ ಸ್ವಲ್ಪ ಜಗಳ ಮಾಡ್ತಾನೆ. ಆದರೆ ಸೇವಕ ಏನು ಮಾಡ್ತಾನೆ? ಸೇವಕ ಮಾಡ್ತಾನೆ ಹೊರತು ಸ್ವಾಮಿಗೆ ವಿರುದ್ಧ ಮಾಡಲ್ಲ. ಏನಾದರೂ ತಪ್ಪು ಹೇಳಿದ್ದರೆ ಜಗಳಕ್ಕೆ ಬರಲ್ಲ. ಇದು ಸೇವಕನ ಲಕ್ಷಣ. ಈ ಒಂದು ವಾಕ್ಯದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸೇವಕು ಸೋ ಜೋ ಕರೆ ಸೇವಕಾಯಿ. ಅವನೇ ಸೇವಕನು. ಯಾರು ಸೇವೆ ಮಾಡ್ತಾರೋ ಸ್ವಾಮಿಗೆ ಪ್ರಭುಗೆ ವಿರುದ್ಧವಾಗಿ ಮಾಡಲ್ಲ. ಏನೋ ಮಾಡಿದ್ದಕ್ಕೆ ತಪ್ಪು ಮಾಡಿದ್ದೀಯಪ್ಪ ಎಂದು ಹೇಳಿದ್ದರೆ ಜಗಳಕ್ಕೆ ಬರಲ್ಲ. ತಪ್ಪು ಮಾಡಿದ್ದೀಯಪ್ಪ ಅಂದರೆ ಸರಿ ಮಾಡಿಕೊಳ್ತಾನೆ. ಅಥವಾ ಪ್ರಭುವಿನ ಆಜ್ಞೆ ಏನೋ ತಿಳ್ಕೊಂಡು, ಅವರ ಅಭಿರುಚಿ ಏನೋ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತಾನೆ. ಅಥವಾ ಏನಾದರೂ ತಪ್ಪಾಗಿದ್ದರೆ, ತಪ್ಪು ಅಂದರೆ ಎರಡು ತಪ್ಪು,
ತಾನು ಮಾಡಿದ್ದು ತಪ್ಪಾಗಬಹುದು. ಕೆಲವೊಮ್ಮೆ ತಾನು ಮಾಡಿದ್ದು ತಪ್ಪಾಗದಿದ್ದರೂ ಅವರ ಇಷ್ಟಕ್ಕೆ ವಿರುದ್ಧವಾಗಿದೆ ಅಂದರೆ ಆವಾಗಲೂ ಬದಲಾಯಿಸ್ತಾ. ಎರಡೂ ಇದೆ ನೋಡಿ. ಪ್ರಭುವಿಗೆ ಸೇವಕ ಸ್ವಾಮಿಯ ಇಷ್ಟಕ್ಕೆ ವಿರುದ್ಧವಾಗಬಾರದು, ಧರ್ಮಕ್ಕೆ ವಿರುದ್ಧ ಆಗಬಾರದು. ಎರಡು ನೋಡಬೇಕು. ಶಿಷ್ಯನೂ ಅಷ್ಟೇ, ಧರ್ಮಕ್ಕೆ ವಿರುದ್ಧವಾಗಬಾರದು, ಗುರುವಿನ ಇಷ್ಟಕ್ಕೆ ವಿರುದ್ಧ ಅಲ್ಲ. ಯಾವುದು ಒಂದಾದರೂ ಸರಿ ಮಾಡಿಕೊಳ್ತಾನೆ. ಸೇವಕು ಸೋಜೋ ಕರೇ ಸೇವಕಾಯಿ ಅರಿಕರಣಿ ಕರಿ ಕರಿವಲರಾಯಿ ಸುನಹು ರಾಮ ಜಹಿ ಶಿವಧನು ತೋರ. ರಾಮ ನೋಡು, ಪರಶುರಾಮ ಹೇಳ್ತಾನೆ ದಶರಥ ರಾಮನಿಗೆ 270. ಒಂದು ನಿಮಿಷ ಇಲ್ಲೇ ಏನು ಹೇಳ್ತಾನೆ? ಸುನಹು ರಾಮ ಜಹಿ ಶಿವಧನು ತೋರ. ರಾಮ ಮೊದಲೇ ಪರಿಚಯ ಮಾಡಿಕೊಂಡನಲ್ಲ, ನಾನು ದಶರಥ ಪುತ್ರ ರಾಮ ಎಂದು ಪರಿಚಯ ಮಾಡಿಕೊಂಡು ನಮಸ್ಕಾರ ಮಾಡಿದ. ಅವರು ಋಷಿಗಳು ಅಲ್ಲವೇ? ಪರಶುರಾಮ ಋಷಿ, ಬ್ರಾಹ್ಮಣ. ಈಗ ಇವರೇನೋ ಕ್ಷತ್ರಿಯರು, ರಾಜರು. ಅದಕ್ಕೋಸ್ಕರ ಅವರನ್ನೇ ಪರಶುರಾಮನನ್ನು ಸ್ವಲ್ಪ ಆದರದಿಂದ ಮಾತಾಡಿಸ್ತಾ ಇದ್ದಾರೆ. ಸುನಹು ರಾಮ ಜಹಿ ಶಿವಧನು ತೋರ. ಇವನು ಈ ಪರಶುರಾಮ ಹೇಳ್ತಾನೆ, ರಾಮ ಕೇಳು, ಯಾರು ಶಿವಧನುಸ್ಸನ್ನು ಒಡೆದು ಹಾಕಿದ್ದನೋ ಅವರು ಸಹಸ್ರಬಾಹು ಸಮಾನ. ನನಗೆ ಕೋಪ, ನನಗೆ ಶತ್ರು. ಸಹಸ್ರಬಾಹು ಎಂದು ಹಿಂದೆ ಒಬ್ಬ ರಾಜನಿದ್ದ. ಅವನ ಜೊತೆಗೇ ಪರಶುರಾಮ ಮೊದಲು ಕೋಪ ಶುರು ಮಾಡಿದ್ದು ಅವರ ಜೊತೆಗೇ. ತನ್ನ ಅಪ್ಪ ಜಮದಗ್ನಿ ಇದ್ದ, ತಾಯಿ ತಂದೆ ಆಶ್ರಮದಲ್ಲಿದ್ದರು. ಪರಶುರಾಮ ಎಲ್ಲಿಗೋ ಹೋದ, ಹೊರಗೆ ಹೋದಾಗ ಈ ಸಹಸ್ರಬಾಹು ಬಂದು ಈ ಜಮದಗ್ನಿಯನ್ನು ಹಿಂಸೆ ಮಾಡ್ತಾನೆ, ಸಾಯಿಸ್ತಾನೆ. ಆ ಪರಶುರಾಮ ಬಂದ ನಂತರ ತಾಯಿ ಹೇಳ್ತಾರೆ, ನೋಡು, ಯಾರೋ ಸಹಸ್ರಬಾಹು ಎಂಬ ಅದೇನೋ ಕಾರ್ತವೀರ್ಯಾರ್ಜುನ, ಸಹಸ್ರಬಾಹು, ಅವನಿಗೆ 1000 ಕೈಗಳಿತ್ತಂತೆ. ಅಂದರೆ 1000 ಕೈಗಳಿತ್ತೋ, 1000 ಕೈಗಳಷ್ಟು ಶಕ್ತಿ ಇತ್ತೋ, ಅಥವಾ ಒಂದು ಕೈ ಕತ್ತರಿಸಿದರೆ ಇನ್ನೊಂದು ಕತ್ತರಿ ಇನ್ನೊಂದು 1000ವರೆಗೂ ಬರುತ್ತವೆ. ಹಾಗಾಗಬಹುದು, ಅದು ನೋಡಬೇಕು. ಏನೋ ಸಹಸ್ರಬಾಹು ಇದ್ದ. ಆದ್ದರಿಂದ ಅವನು ಅಪ್ಪನನ್ನು ಸಾಯಿಸಿದ್ದಕ್ಕೆ ಪರಶುರಾಮನಿಗೆ ಕೋಪ ಬಂದು ನೋಡಿದ್ದರೆ ಅವನು ಸಹಸ್ರಬಾಹು ಸಾಯಿಸಿ ಹೋಗಿಬಿಟ್ಟ. ಈಗ ಬಂದಾಗ ನೋಡಿದ್ದರೆ ತಾಯಿ ಹೇಳ್ತಾ ಇದ್ದಾರೆ, ನೋಡು ಮಗ, ಇದು ಈ ಅಪ್ಪನನ್ನು ಯಾರೋ ಈ ಸಹಸ್ರಬಾಹು ರಾಜ ಬಂದು ಹೀಗೆ ನಮ್ಮನ್ನು ಸಾಯಿಸಿದ್ದಾನೆ. ಹೀಗೆ ಅಂದರೆ ಅವನಿಗೆ ಎಷ್ಟು ದುರಹಂಕಾರವ, ನಾನು ಈಗಲೇ ಅವರನ್ನು ಸಾಯಿಸಿಬಿಡ್ತೀನಿ ಎಂದು ಪರಶು ತಗೊಂಡು ಹೊರಡುತ್ತಾನೆ ಅಷ್ಟೇ. ಈಗ ಒಬ್ಬನೇ ಅಲ್ಲ, ಯಾರು ದುಷ್ಟ ಕ್ಷತ್ರಿಯರಿರುತ್ತಾರೋ ಭೂಮಂಡಲದಲ್ಲಿ ಎಲ್ಲರನ್ನು ಸಾಯಿಸಿಬಿಡ್ತೀನಿ ಎಂದು ಹೊರಟಿದ. ಪರಶುರಾಮ ತಾನು ಮೊದಲು ಇಷ್ಟು ಕೋಪಿಷ್ಟೇ ಇರಲಿಲ್ಲ, ಶಾಂತವಾಗೇ ಇದ್ದ. ಇದಾದ ನಂತರ ಕೋಪಿಷ್ಟೇ ಆದ. ಮೊದಲು ಶಾಂತನೇ ಆಗಿದ್ದ. ಸುನಹು ರಾಮ ಜಹಿ ಶಿವಧನು ತೋರ. ರಾಮ ಶಿವಧನುಸ್ಸನ್ನು ಯಾರು ಮರೆದು ಹಾಕಿದ್ದರೋ ಸಹಸ್ರಬಾಹು ಸಮ ಸೋರಿಪು ಮೋರ. ಅವರು ಸಹಸ್ರಬಾಹು ಸಮಾನವಾಗಿ ನನ್ನ ಶತ್ರುವಾಗ್ತಾನೆ. ಸೋಬಿಲಗಾವು ಬಿಹಾಯಿ ಸಮಾಜ. ಇಷ್ಟು ಜನರಿಂದ ಶಿವಧನುಸ್ಸನ್ನು ಯಾರು ಮುರಿದು ಹಾಕಿದ್ದನೋ ಅವನು ಪಕ್ಕಕ್ಕಾಗಿರಲಿ. ಪಕ್ಕಕ್ಕಂದರೆ ಬಿಡಿಯಾಗಿ ಬಿಡಿಯಾಗಿರಲಿ, ನಾನು ಅವರನ್ನು ಸಾಯಿಸಿಬಿಡ್ತೀನಿ. ಈಗ ಎಲ್ಲರನ್ನೂ ಏಕೆ, ಎಲ್ಲರ ಪಾಪ ಮುಗ್ಧ ಜನರು ಇವರೆಲ್ಲರನ್ನೂ ಏಕೆ ಮಾಡೋದು? ಯಾರು ಮಾಡಿದ್ದರೋ ಅವರು ಪಕ್ಕಕ್ಕೆ ಬಿಡಿಯಾಗಿರಲಿ, ನಾನು ಅವರನ್ನು ಸಾಯಿಸ್ತೀನಿ. ಸೋಬಿಲಗಾವು ಬಿಹಾಯಿ ಸಮಾಜ ನತ ಮೋರೆ ಜೈ ಹಹಿ ಸಬರಾಜ. ಜೈ ಹಹಿ ಸಬರಾಜ 1 2 3 4 5 ಅಲ್ಲವೇ? 70 ನಂತರ ಅನ್ಯಥಾ ನಿಹನಿಷ್ಯಂತೆ ಭೂಪಾಲ ಸಕಲಾಪಿ. ಅದೇ ಅಂದರೆ ಯಾರು ಶಿವಧನುಸ್ಸನ್ನು ಮುರಿದು ಹಾಕಿದ್ದರೋ ಅವರನ್ನು ಮಾತ್ರ ಸಾಯಿಸ್ತೀನಿ. ಇಲ್ಲದಿದ್ದರೆ ಏನು ಮಾಡಬೇಕು? ಯಾರೋ ಗೊತ್ತಿಲ್ಲದಿದ್ದರೆ ಇಲ್ಲಿರುವ ರಾಜರನ್ನೆಲ್ಲ ಸಾಯಿಸಬೇಕಾಗ್ತದೆ. ಎಲ್ಲರನ್ನು ಸಾಯಿಸುವುದೇಕೆ? ಅದು ನೋಡಿ, ಪರಶುರಾಮನಿಗೆ ಅಷ್ಟಾದರೆ ಇದೆ. ಎಲ್ಲರನ್ನು ಸಾಯಿಸುವುದು ಬೇಡ, ಯಾರು ತಪ್ಪು ಮಾಡಿದ್ದರೋ ಅವರಿಗೆ ಶಿಕ್ಷೆ ಕೊಡಬೇಕೇ ಹೊರತು ಎಲ್ಲರಿಗೇಕೆ ಶಿಕ್ಷೆ ಅಲ್ಲವೇ? ನತಮಾರೆ ಜೈ ಹಹಿ ಸಬರಾಜ. ಈಗ ಆವಾಗ ಸುನಿ ಮುನಿ ಬಚನ ಲಖನ ಮುಸುಕಾನೆ. ಆ ಪರಶುರಾಮನ ಮಾತು ಕೇಳಿ ಲಕ್ಷ್ಮಣನಿಗೆ ಮುಗುಳು ನಗು ಬಂತಂತೆ. ಲಕ್ಷ್ಮಣನಿಗೆ ಏಕೆ? ಅವನ ಹಾಗೆ ಸ್ವಲ್ಪ ಕೋಪ ಇವನಿಗೂ ಇದೆ. ಪರಶುರಾಮನಿಗೆ
ಇಬ್ಬರಿಗೆ ಒಟ್ಟಿಗೆ ಸೇರಿಕೊಂಡಿತು, ಹೊಂದಿತು ಇಬ್ಬನಿಗೆ. ಪರಶುರಾಮನಿಗೆ ಲಕ್ಷ್ಮಣನಿಗೆ ಚೆನ್ನಾಗಿ ಹೊಂದಿತು. ಸ್ವಲ್ಪ ಹೊತ್ತು ನಡೆಯಲಿ ಇವರಿಬ್ಬರದು. ರಾಮ ಪಕ್ಕಕ್ಕಿದ್ದಾನೆ, ನೋಡ್ತಾ ಇದ್ದಾನೆ, ನಡೆಯಲಿ ಇವರಿಬ್ಬರಿಗೆ ಸ್ವಲ್ಪ ಹೊತ್ತು. ಸುನಿ ಮುನಿ ಬಚನ ಲಖನ ಮುಸುಕಾನೆ ಬೋಲೆ ಪರಸು ಧರಹಿ ಅಪಮಾನೆ. ಆ ಪರಶುರಾಮನಿಗೆ ಸ್ವಲ್ಪ ಅಪಮಾನವಾಗುವ ಹಾಗೆ ಒಂದು ಮಾತು ಹೇಳ್ತಾನೆ ನೋಡಿ. ಬಹುಧನು ಹೀ ತೋರಿ ಲರಿಕಾಯಿ. ನಾವು ಚಿಕ್ಕಂದಿನದಲ್ಲಿ ಎಷ್ಟೋ ಧನುಸ್ಸುಗಳನ್ನು ಮುರಿದು ಹಾಕಿದ್ದೇವೆ. ನಾವು ಚಿಕ್ಕ ಮಕ್ಕಳು ಆಟ ಆಡುವಾಗ ಸ್ವಲ್ಪ ಇನ್ನೊಂದು ಧನುಸ್ಸು ಕಲಿಯಬೇಕಲ್ಲವೇ? ಕಲಿಯುತ್ತಾ ಅಭ್ಯಾಸ ಇರುವುದಿಲ್ಲ ಚೆನ್ನಾಗಿ ಹಿಡಿಯುವುದು. ಏನೋ ಹೀಗೆ ಮಾಡಿಬಿಟ್ರೆ ಮುರಿದು ಹೋಗ್ತದೆ. ಮತ್ತು ಇನ್ನೊಂದು ನಾವು ಧನುಸ್ಸನ್ನು ಕಲಿಯುವಾಗ ಎಷ್ಟೆಷ್ಟು ಮುರಿದು ಹಾಕಿದ್ದೀವೋ ಎಷ್ಟೋ ಗೊತ್ತೇ ಲೆಕ್ಕನೇ ಇಲ್ಲ. ಅಷ್ಟೆಷ್ಟು ಮುರಿದು ಹಾಕಿದ್ದೇವೆ ನಾವು ಸಣ್ಣ ಮಕ್ಕಳಾಗಿರುವಾಗ. ಬಹುಧನು ಹೀ ತೋರಿ ಲರಿಕಾಯಿ ಕಬಹುನ ಹಸಿರಿಸಿ ಕೀನ್ ಹಗೊಸಾಯಿ. ನಾವು ಎಷ್ಟೋ ಧನುಸ್ಸುಗಳನ್ನು ಚಿಕ್ಕಂದಿನದಲ್ಲಿ ಮುರಿದು ಹಾಕಿದ್ದೇವೆ. మరి ಅದರ ಮೇಲೆ ನೀವು ಯಾವಾಗಲೂ ಕೋಪ ಮಾಡಲಿಲ್ಲವೇಕೆ? ಅಲ್ಲವೇ? ಒಂದು ಧನುಸ್ಸು ಮುರಿದು ಹೋಯಿತು ಎಂದು ಕೋಪ ಮಾಡಬೇಕಾದರೆ ನಾವು ಇಷ್ಟಿಷ್ಟು ಮುರಿದು ಹಾಕಿದ್ದೀವಲ್ಲ, ಅದರಿಂದ ನಿಮಗೆ ಕೋಪ ಬರಬೇಕಿತ್ತು ಯಾವಾಗಲೂ. మరి ಅಷ್ಟೆಲ್ಲ ಮುರಿದು ಹೋದ ನಂತರ ಈ ಒಂದು ಮೇಲೇ ಏಕೆ ಇಷ್ಟು ನಿಮಗೆ? ಯಹಿ ಧನುಪರ ಮಮತಾಕೆ ಹಿ ಹೇತು. ಈ ಶಿವಧನುಸ್ಸು ಮೇಲೇ ನಿಮಗೆ ಇಷ್ಟು ಪ್ರೇಮ ಏಕೆ? ಅಲ್ಲವೇ? ನಾವು ಎಷ್ಟೋ ಮುರಿದು ಹಾಕಿದ್ದೀವಿ, ಈ ಒಂದು ಮೇಲೇ ನಿಮಗೆ ಇಷ್ಟೇಕೆ ಪ್ರೇಮ? ಸುನಿರಿಸಾಯಿಕಃ ಭೃಗುಕುಲಕೇತು. ಇದು ಕೇಳಿ ಪರಶುರಾಮ ಹೇಳ್ತಾನೆ, ರೇ ನೃಪಬಾಲಕ ಕಾಲಬಸ ಬೋಲತ ತುಹಿನ ಸಂಭಾರ. ನೃಪಬಾಲಕ ರಾಜಕುಮಾರ, ಸಣ್ಣ ಮಗು ಅಲ್ಲವೇ? ನೃಪಕುಮಾರ ನೋಡು, ಕಾಲಬಸ ಅಂದ್ರೇನು? ನೀವು ಯಮರಾಜನ ವಶಕ್ಕಾಗಿದ್ದಿ ಎಂದು ಹೀಗೆ ಮಾತಾಡ್ತಾ ಇದ್ದಿ. ಅಂದರೆ ನಿಮ್ಮ ಆಯುಷ್ಯ ಮುಗಿಯಿತು, ನಿನ್ನ ಸಮಯ ಬಂದಿದೆ, ಏನದು ಹೀಗೆ ಮಾತಾಡ್ತಾ ಇದ್ದಿ? ರೇಣೃಪ ಬಾಲಕ ಕಾಲಬಸ ಬೋಲತ ತೊಹಿನ ಸಂವಾರ, ಹೀಗೆ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಸಂಭಾಳಿಸ್ಕೊ, ಅಂದರೆ ನಿನ್ನನ್ನು ನಿಗ್ರಹ ಮಾಡ್ಕೊ, ಅಲ್ಲವೇ? ರೇ ಕಾಲನಿಘ್ನಸ್ಯ ಮಹೀಷಸೂನೋ ಸಂಭಾಷಮಾಣಸ್ಯ ನತೇ ವಿವೇಕ. ಮಾತಾಡ್ತಾ ಇದ್ದರೆ ನಿನಗೆ ವಿವೇಕವಿಲ್ಲ. ಬೋಲತ ತೊಹಿನ ಸಂಭಾರ, ನಿನಗೆ ಏನು ಮಾತಾಡಬೇಕೋ ಏನು ಮಾತಾಡಬಾರ್ದು ವ್ಯತ್ಯಾಸ ಗೊತ್ತಿಲ್ಲ ನಿನಗೆ. ಧನುಹಿ ಸಮತ್ರಿಪುರಾರಿ ಧನು. ನೋಡು, ಬೇರೆ ಧನುಸ್ಸುಗಳು ನೀವು ಎಷ್ಟೇ ಮುರಿದು ಹಾಕಿರಬಹುದು, ಆ ಧನುಸ್ಸುಗಳೆಲ್ಲ ಈ ಶಿವಧನುಸ್ಸಿಗೆ ಸಮಾನವಾಗ್ತವೆ. ಇದು ಶಿವಧನುಸ್ಸಲ್ಲಿ, ನಿಮ್ಮ ಧನುಸ್ಸುಗಳಲ್ಲಿ ನೋಡಿ. ಧನುಹಿ ಸಮತ್ರಿಪುರಾರಿ ಧನು ವಿದಿತ ಸಕಲ ಸಂಸಾರ. ಇಡೀ ಪ್ರಪಂಚಕ್ಕೆ ಗೊತ್ತು, ಮಿಕ್ಕ ಯಾವುದೇ ಧನುಸ್ಸಾಗಲಿ, ಧನುಸ್ಸು ಅಂದರೆ ಬಿಲ್ಲು, ಮಿಕ್ಕ ಯಾವುದೇ ಬಿಲ್ಲಾಗಲಿ ಶಿವನ ಬಿಲ್ಲುಗೆ ಸಮಾನವಾಗ್ತದೆ. ಈಗ ಇಷ್ಟು ಹೇಳಿದ. ಈಗ ಲಕ್ಷ್ಮಣ ಹೇಳ್ತಾನೆ, ಲಖನಕಃ ಹಸಿಹ ಮರೇ ಜಾನ ಸುನಹು ದೇವ ಸಬಧನುಷ ಸಮಾನಾನ್. ಲಕ್ಷ್ಮಣ ಹೇಳ್ತಾನೆ, ದೇವರೇ ಅಂದರೆ ಇವರು ಪರಶುರಾಮ ಮುನಿಗಳಲ್ಲವೇ? ಮುನಿಗಳೇ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ತಿಳುವಳಿಕೆಯಲ್ಲಿ ನಮಗೆ ಎಲ್ಲ ಬಿಲ್ಲುಗಳು ಒಂದೇ. ಬಿಲ್ಲು ಏಕಿರುತ್ತದೆ? ಸುಮ್ಮನೆ ಇಟ್ಟು ಪೂಜೆ ಮಾಡಿ ಏನದು ಆರತಿ ಮಾಡಿ ಅಕ್ಷತ ಹಾಕಿ ನಮಸ್ಕಾರ ಮಾಡುವುದಕ್ಕೆ ಏನು? ಬಿಲ್ಲಿರುವುದೇ ಕೈಯಲ್ಲಿ ಹಿಡ್ಕೊಂಡು ಬಳಸಿದಾಗ ಕೆಲವೊಮ್ಮೆ ಮುರಿದು ಹೋಗ್ತದೆ. ಯಾವುದೇ ಬಳಸ್ತಾ ಇದ್ದರೆ ಪರ್ಮನೆಂಟ್ ಇರುತ್ತದೇನು? ಕೆಲವು ದಿವಸ ನಂತರ. ಇನ್ನೊಂದು ಚಮಚ ಅಂದರೆ ಅದೇನು ಹಾಳಾಗಲ್ಲ. ಬಟ್ ಇದು ಶಿವಧನುಸ್ಸು ಈಗ ಬಗ್ಗುತ್ತಾ ಇರುತ್ತದೆ. ಹಾಗೆ ಇರ್ತದೆ. ಯಾವಾಗಲೂ ಒಂದು ಸಲ ಮುರಿಯಲೇಬೇಕು. ಏಕೆಂದರೆ ಆ ವಸ್ತುವೇ ಅಂಥದ್ದು. ಅದು ಮುರಿಯು ಅದೇನು ಬಗ್ಗೋದು ಹೇಳ್ತಾರ, ಬಗ್ಗುವುದಕ್ಕೆ ಸ್ವಲ್ಪ ಮೆತ್ತಗೆ ಇರಬೇಕು. ತುಂಬ ಗಟ್ಟಿ ಮಾಡಿದರೆ ಬಗ್ಗಲ್ಲ, ಸ್ವಲ್ಪ ಈಗ ಅದು ಬಗ್ಗುತ್ತಾ ಇದ್ದರೆ ಕೆಲವು ದಿವಸಕ್ಕೆ ಬಗ್ಗಿ ಮುರಿದು ಹೋಗ್ತದೆ, ಅಲ್ಲವೇ? ಯಾವುದೇ ವಸ್ತು ಸ್ವಲ್ಪ ಬಗ್ಗಿದ್ದರೆ ಅದು ಹಾಗೆ ಇರುವುದಿಲ್ಲ, ಅಲ್ಲವೇ? ಬಗ್ಗುತ್ತಾ ಈ ಜಾಗದಲ್ಲಿ, ಯಾವ ಜಾಗದಲ್ಲಿ ಬಗ್ಗುತ್ತಾ ಅದು ಸ್ವಲ್ಪ ಮೆತ್ತಗೆ ಆಗಿಬಿಡ್ತದೆ. ಕಬ್ಬಿನದು ಮೆತ್ತಗಾಗುತ್ತದೆ. 2 ಸಲ 4 ಸಲ 5 ಸಲ 50 ಸಲ ಆದರೆ ಆಯಿತು. ಇನ್ನೊಂದು ಸಲ ಆಗಿಬಿಟ್ರೆ ಈಗ ಸ್ವಲ್ಪ ಪಕ್ಕಕ್ಕೆ ಅದೇನೋ ಸ್ವಲ್ಪ ಮುರಿದು ಹೋಗಿದ್ದು ಕಂಡು ಬರ್ತದೆ. ಇನ್ನೂ 2 ಸಲ ಮಾಡಿಬಿಟ್ರೆ ಮುರಿದೇ ಹೋಗುತ್ತೆ. ಅಂದರೆ
ಹಾಗೆ ಆಗಬಾರದು, ಗಟ್ಟಿ ಮಾಡೋಣ ಅಂತ ಗಟ್ಟಿ ಮಾಡಿದರೆ ಮರಿ ಧನುಸ್ಸು ಹೇಗೆ ಬಗ್ಗುವುದು? ಹೇಗೆ ಬಗ್ಗುವುದಕ್ಕೆ ಅದಿರಬೇಕು, ಬಗ್ಗಿದ್ದು ಶಾಶ್ವತವಾಗಿರಲ್ಲ. ಇದು ಯಾವುದೇ ಧನುಸ್ಸುಗಳ ಸ್ವಭಾವವೇ ಅಂಥದ್ದು. ಏನು ಮಾಡೋಕ್ಕಾಗ್ತದೆ? ಯಾವ ಧನುಸ್ಸು ಪರ್ಮನೆಂಟ್ ಆಗಿರಲ್ಲ. ಯಾವ ಬಿಲ್ ಅದರಿಂದ ಹೇಳ್ತಾನೆ ನೋಡಿ, ಲಖನಕಃ ಹಸಿ ಹಮರೇ ಜಾನ. ನಮ್ಮ ದೃಷ್ಟಿಯಲ್ಲಿ ಯಾವ ಧನುಸ್ಸಾದರೂ ಒಂದೇ, ಯಾವ ಧನುಸ್ಸಾದರೂ ಬಳಸುವುದಕ್ಕಿದೆ. ಬಳಸಿದ್ದ ಧನುಸ್ಸು ಶಾಶ್ವತವಾಗಿಯೇ ಇರುವುದಿಲ್ಲ. మరి ಏನು ಮಾಡೋದು? ಲಖನಕಃ ಹಸಿ ಹಮರೇ ಜಾನ ಸುನಹು ದೇವ ಸಬ ಧನುಷ ಸಮಾನ. ಎಲ್ಲ ಬಿಲ್ಲುಗಳು ನಮಗೆ ಸಮಾನವೇ. ಕಾಚತಿ ಲಾಭು ಜೂನದನು ತೋರೆ. ಅದರಲ್ಲಿ ಈ ಶಿವಧನುಸ್ಸು ಹೊಸದು ಮುರಿದು ಹಾಕಿದ್ದರೆ, ಅಯ್ಯೋ ಹೊಸದು ಈಗಲೇ ಮಾಡಿದ್ದೇವೆ, ನಿನ್ನೆ ಏನು ತಗೊಂಡು ಬಂದಿದ್ದೀವಿ ಅಂಗಡಿಯಿಂದ, ಅಯ್ಯೋ ಇವತ್ತೇ ಮುರಿದು ಹಾಕಿದ ಅಂದರೆ ಬೇಜಾರಾಗ್ತದೆ. ತುಂಬ ಹಳೆದಾದರೆ ಏನು ಮಾಡ್ತೀವಿ? ತುಂಬ ಹಳೆದಾದರೆ ಒಡೆದು ಹೋಗಲ್ಲವ. ಈ ತುಂಬ ಹಳೆದು, ಇದು ಜೂನ ಅಂದರೆ ಹಳೆದು ಎಂದರ್ಥ. ಸಿ ಕಾಚತಿ ಲಾಭು ಜೂನದನು ತೋರೆ. ಈ ಪುರಾಣ, ಈ ಪ್ರಾಚೀನ ಅಂದರೆ ಹಳೇದು ಶಿವಧನುಸ್ಸನ್ನು ಮುರಿದು ಹಾಕಿದ್ದರೆ ಲಾಭವೇನು ನಷ್ಟವೇನು ನಿಮಗೆ ಏಕೆಷ್ಟು ಚಿಂತ? ಲಾಭ ನಷ್ಟ ಏಕೆ ನಿಮಗೆ ಇಷ್ಟು ಚಿಂತ? ದೇಖಾ ರಾಮ ನಯನಕ್ಕೆ ಭೋರೆ. ನಿಮ್ಮ ಕಣ್ಣಿಗೆ ಭ್ರಾಂತಿ ಆಯಿತೋ ಏನೋ, ಈ ಹಳೆದು ನೋಡಿಕೊಂಡು ಹೊಸದು ಅಂದ್ಕೊಂಡಿದ್ದೀರಿ ನೀವು ಅಲ್ಲ. ಲಕ್ಷ್ಮಣ ಹೇಳ್ತಾನೆ, ಈ ಹಳೆದು ಮುಟ್ಟಿದ್ದರೆ ಯಾರಿಗಾದರೂ ಅದು ಒಣಗಿ ಹೋಗಿ ಅದೇನು ಮುರಿದು ಹೋಗ್ತದೆ. ಅದನ್ನು ನಾವೇನು ಮಾಡುವುದು? ಹಳೆದಿತ್ತು, ಅದು ಬಳಸ್ತಾ ಇದ್ದರೆ ಎಷ್ಟೋ ದಿವಸ, 100 ಸಲ 1000 ಸಲ ಆಯಿತು, ಈಗ ಕೊನೆಗೂ ಬಂದಿದೆ ಅದು. ಅದೇ ಹಳೆದಾದರೆ ಎಷ್ಟೋ ಸಲ ಬಳಸಿ ಹಳೆದಾಯಿತು. ಈಗ ಯಾರು ಮುಟ್ಟಿದ್ದರೂ ನಾನೇ ಅಲ್ಲ ನೀನೇ ಅಲ್ಲ, ಯಾರು ಮುಟ್ಟಿದ್ದರೂ ಹೋಗುವ ಸ್ಥಿತಿ ಬಂದಿದೆ. ರಾಮಚಂದ್ರ ಎತ್ತಿದ, ಮುರಿದು ಹೋಯಿತು, ಏನು ಮಾಡೋದು? ಕಾಚತಿ ಲಾಭು ಜೂನತನು ತೋರೆ ದೇಖಾ ರಾಮ ನಯನಕ್ಕೆ ಭೋರೆ. ಚುವತ ಟೂಟ ರಘುಪತಿನ ದೋಸು. ಮುಟ್ಟಿದ್ದರೆ ಅದೇ ಮುರಿದು ಹೋಯಿತು, ಅದು ರಾಮಚಂದ್ರನ ತಪ್ಪಿಲ್ಲ. ಅವನೇನು ಮಾಡುವುದು? ಅದು ಮುಟ್ಟಿ ಸ್ವಲ್ಪ ಎತ್ತಿದ, ಅದು ಮುರಿದೇ ಹೋಯಿತು, ಏನು ಮಾಡೋದು? ಅಂಥದ್ದಿರುತ್ತದೆ. ಯಾವುದೇ ಹಳೆ ವಸ್ತು ಇದ್ದರೆ ಮುರಿದೇ ಹೋಗ್ತದೆ. ಬಟ್ಟೆ ಇರುತ್ತದೆ ನೋಡಿ, ತುಂಬ ಹಳೆ ದಿವಸ ಆಗಿಬಿಟ್ರೆ ಸ್ವಲ್ಪ ಹೀಗೆ ಹಾಕ್ಕೊಂಡ್ರೆ ಸಾಕು, ಮುರಿದೇ ಹೋಗ್ತದೆ. ಅಯ್ಯೋ ಇದೇಕೆ ಮಾಡಿದ್ದಿ ಅಂದರೆ ನಾನು ಬೇಕೆಂದು ಮಾಡಿದ್ದಿ, ನಾನು ಅದೇನು ತುಂಬ ಹಳೆ ಆಯಿತು, ಈಗ ಸುತ್ತಕೊಂಡ್ರೆ ಅದು ಮುರಿದೇ ಹೋಗುತ್ತದೆ, ಅಷ್ಟೇ, ಹರಿದು ಹೋಗ್ತದೆ. ಚುವತ ಟೂಟ ರಘುಪತಿನ ದೋಸು ಮುನಿಬಿನು ಕಾಜ ಕರಿವ ಅತಿರೋಸು. ಅಯ್ಯೋ ಋಷಿಗಳೇ, ನೀವು ಅಕಾರಣವಾಗಿ ಇಷ್ಟು ಕೋಪ ಏಕೆ ಮಾಡ್ಕೊಳ್ತಾ ಇದ್ದೀರಿ? ಬೋಲೆ ಚಿತಯ್ಯ ಪರಸುಕಿ ಓರ. ಈಗ ಪರಶುರಾಮನಿಗೆ ಕೋಪ ಬಂತು. ತನ್ನ ಕೈಯಲ್ಲಿರುವ ಪರಶು ಒಂದು ಸಲ ನೋಡಿದ ಹೀಗೆ, ಬೋಲೆ ಚಿತಯ್ಯ ಪರಸುಕಿ ಓರ ರೇ ಸಟ ಸುನೇಹಿ ಸುಭಾವುನ ಮೋರ. ಅರೇ ಶಠ ಅಂದರೆ ಅರೇ ದುಷ್ಟ, ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ ಹೇಳ್ದ. ಅಲ್ಲ, ಕೋಪ ಬಂದರೆ ಏನು ಹೇಳ್ತಾನೆ? ನಾನು ಯಾರೋ ನಿನಗೆ ಗೊತ್ತಿಲ್ಲ, ಇದೇ ಹೇಳ್ತಾರಲ್ವ, ನಾನು ಯಾರೋ ನಿನಗೆ ಗೊತ್ತಿಲ್ಲ. ರೇ ಸಟ ಸುನಹಿ ಸುಭಾವನ ಮೋರ. ಅರೇ ಶಠ ಹೇಳ್ತಾರಲ್ಲ. ಸಂಸ್ಕೃತದಲ್ಲಿ ಬೈಯಬೇಕಾದ್ರೆ ಬೈಗಳು, ಸ್ವಲ್ಪ ಸಂಸ್ಕೃತ ಬರದಿದ್ದರೂ ಬೈಗಳಾದರೂ ಕಲ್ತ್ಕೊಂಡು ಅಲ್ಲ, ಸಂಸ್ಕೃತ ಬರದಿದ್ದರೂ ಬೈಗಳಾದರೂ ಅರೇ ಶಠ ಮೂರ್ಖ, ಅರೇ ಶಠ ಅಂದರೆ ದುಷ್ಟ. ಸುನೇಹಿ ಸುಭಾವನ ಮೋರ. ನನ್ನ ಸ್ವಭಾವ ಏನೋ ನಿನಗೆ ಯಾರು ಹೇಳ್ಕೊಟ್ಟಿಲ್ಲವ? ನನ್ನ ಸ್ವಭಾವ ನೀನು ಯಾವಾಗ ಕೇಳಲಿಲ್ಲವ? ಏನು ಅಂದ್ಕೊಂಡಿದ್ದಿ? ಬಾಲಕು ಬೋಲಿ ಬನವು ನಹಿತೋಹಿ. ನೀವು ಸಣ್ಣ ಮಗು ಎಂದು ಬಿಟ್ಟೆ, ಇಲ್ಲದಿದ್ದರೆ ನಿನ್ನ ಸಣ್ಣ ಮಗು ಎಂದು ನಿನ್ನನ್ನು ಸಾಯಿಸ್ತಾ ಇಲ್ಲ, ಬಿಟ್ಟೆ. ಬಾಲಕು ಬೋಲಿ ಬದವು ನಹಿತೋಹಿ ಕೇವಲ ಮುನಿ ಜಡ ಜಾನಹಿ ಮೋಹಿ. ನನ್ನನ್ನು ಸಾಮಾನ್ಯ ಮುನಿ ಅಂದ್ಕೊಂಡಿದ್ದೀಯಾ? ಜಡ ಅಂದರೆ ಬುದ್ಧಿಹೀನ. ಜಡ ಅಂದರೆ ಬುದ್ಧಿಹೀನ. ನನ್ನನ್ನು ಸಾಮಾನ್ಯ ಮುನಿ ಅಂದ್ಕೊಂಡಿದ್ದೀಯಾ? ಸಾಮಾನ್ಯ ಮುನಿ ಆದರೆ ಜಪ ಮಾಡ್ತಾ ಕೂತಿರ್ತಾರೆ, ಶಾಂತ ಹೇಳ್ತಾರೆ. ನಾನು ಶಾಂತ ಅಲ್ಲ ನೋಡು, ಪರಶು ಕೈಯಲ್ಲಿದೆ, ಯಾರು ಅಡ್ಡಿ ಬಂದರೆ ಸಾಯಿಸೇ ಬಿಡ್ತೇನೆ. ನಾನು ನೋಡಲಕ್ಕಿ ಋಷಿ, ನೋಡಲಕ್ಕಿ ಬ್ರಾಹ್ಮಣ, ನಾನು ಯುದ್ಧನೇ ಮಾಡೋದು ಸಾಯಿಸೋದು ನನ್ನ ಕೆಲಸನೇ, ಕಳ್ಳನ ಕೆಲಸ ಅಲ್ಲ, ದರೋಡೆಗಾರರ ಕೆಲಸ. ನಾನು ಅದೇ ಕೆಲಸ ಮಾಡ್ತೀನಿ. ಪರಶುರಾಮ ನೋಡುವುದು ನೋಡಿ, ಕೇವಲ ಮುನಿ ಜಡ ಜಾನಹಿ ಮೋಹಿ. ನಾನು ಸಾಮಾನ್ಯ ಮುನಿ ಅಂದ್ಕೊಂಡಿದ್ದೀಯಾ ಮೂರ್ಖ ಎಂದು ಪರಶುರಾಮ ಸಿಟ್ಟಿನಿಂದ ಹೇಳಿದ. ರೇ ಸಟ ಕೇವಲ ಮುನಿ ಜಡ ಜಾನಹಿ ಮೋಹಿ ನಾನು ಯಾರೋ ಗೊತ್ತಾ? ಬಾಲಬ್ರಹ್ಮಚಾರಿ. ಬಾಲಬ್ರಹ್ಮಚಾರಿ ಅಂದರೆ ತಪಸ್ವಿ. ಬಾಲ್ಯಕಾಲದಿಂದ ತಪಸ್ಸು ಮಾಡ್ತಾ ಬಂದಿದ್ದೆ ನಾನು, ಬಾಲಬ್ರಹ್ಮಚಾರಿ. ಅತಿಕೋಪಿ. ನಾನು ಯಾರೋ ಗೊತ್ತಾ? ಬಾಲಬ್ರಹ್ಮಚಾರಿ ಅಂದರೆ ಬಾಲ್ಯಕಾಲದಿಂದ ಮಹಾ ತಪಸ್ಸು ಮಾಡಿದ್ದೆ. ಅಷ್ಟೇ ಅಲ್ಲ, ನಾನು ಕೋಪಿಷ್ಟಿ.
ಅದು ಒಳ್ಳೆಯದು. ವಿಶ್ವವಿದಿತ ಕ್ಷತ್ರಿಯ ಕುಲದ್ರೋಹಿ. ಇನ್ನೊಂದು ಇಡೀ ಪ್ರಪಂಚಕ್ಕೆ ಗೊತ್ತು, ನಾನು ಕ್ಷತ್ರಿಯ ವಂಶಕ್ಕೆ ವಿರೋಧಿ. ಕ್ಷತ್ರಿಯ ಅಂದರೆ ರಾಜರು, ರಾಜವಂಶಗಳಿಗೆ ನಾನು ವಿರೋಧಿ ಎಂದು ಇಡೀ ಪ್ರಪಂಚಕ್ಕೆ ಗೊತ್ತು. ಭುಜಬಲ ಭೂಮಿ ಭೂಪ ಬೆನುಕೀನ್ಹಿ. ನನ್ನ ಭುಜಬಲದಿಂದ ಈ ಭೂಮಂಡಲವನ್ನೇ ಕ್ಷತ್ರಿಯ ರಹಿತ ಮಾಡಿಬಿಟ್ಟೆ. ಎಲ್ಲ ಕಡೆ ಏನು 7 ಸಲ, ಕೆಲವಿದೆ 21 ಸಲ ಎಂದು ಕೆಲವೇ ಇದೆ, 21 ಸಲ ತಿರುಗಿ ನಾನು ಸಕಲ ಭೂಮಂಡಲವನ್ನು ಕ್ಷತ್ರಿಯ ರಹಿತ ಮಾಡಿಬಿಟ್ಟೆ. ವಿಪುಲ ಭಾರ ಮಹಿ ದೇವನ ದೀನ್ಹಿ. ಕ್ಷತ್ರಿಯರೇ ಇಲ್ಲದಿರುವಾಗ ಆ ರಾಜ್ಯವನ್ನು ಪರಿಪಾಲನೆ ಮಾಡುವುದಕ್ಕೆ ಬ್ರಾಹ್ಮಣರಿಗೆ ಪರಿಪಾಲನಾ ಜವಾಬ್ದಾರಿ ಒಪ್ಪಿಸಿದೆ. ರಾಜರನ್ನೇ ಸಾಯಿಸಿಬಿಟ್ಟೆ. ಗೊತ್ತಾ ನನ್ನ ಕುರಿತು? ಸಹಸ ಬಾಹು ಬುಹ ಛೇದನಿಹಾರ. ಸಹಸ್ರ ಬಾಹು ಅಂದರೆ ಮಹಾಪರಾಕ್ರಮಿ. ಅವರ ಜೊತೆಗೆ ಯುದ್ಧದಲ್ಲಿ ಯಾರೂ ಯುದ್ಧ ಮಾಡೋಕ್ಕಾಗಲ್ಲ. ಅಂಥ ಸಹಸ್ರ ಬಾಹುವನ್ನು ನಾನೊಬ್ಬನೇ ಹೋಗಿ ಸಾಯಿಸಿಬಿಟ್ಟೆ. ಗೊತ್ತಾ? ಪರಸು ಬಿಲೋಕಿ ಮಹೀಪ ಕುಮಾರ. ಬೇಕಾದರೆ ನನ್ನ ಪರಶುಕ್ಕೆ ಏನು ಹೇಳ್ತಾರಪ್ಪ, ನನ್ನ ಕೊಡಲಿ ನೋಡು ಒಂದು ಸಲ ತೋರಿಸಿದ. ಅಷ್ಟೇ ಅಲ್ಲ, ಮಾತು ಪಿತ ಹಿಜನು ಸೋಚ ಬಸ ಕರಸಿ ಮಹೀಸ ಕುಮಾರ. ನೋಡು, ನೀನು ಇಷ್ಟೇ ಮಾತಾಡಿ ಉಲ್ಟಾ ತಿಲ್ಟಾ ನನಗೆ ವಿರುದ್ಧವಾಗಿ ಮಾತಾಡಿ ನಿಮ್ಮ ತಾಯಿ ತಂದೆಗೆ ಶೋಕವನ್ನುಂಟು ಮಾಡಬೇಡ. ಅಂದರೆ ಅರ್ಥವಾಯಿತಾ? ತಾಯಿ ತಂದೆಗೂ ದುಃಖ ಅಂದರೆ ನೀನನ್ನು ಸಾಯಿಸಿಬಿಟ್ರೆ ತಾಯಿ ತಂದೆ ಅಳುತ್ತಾ ಇರುತ್ತಾರೆ. ನಿಮ್ಮ ತಾಯಿ ತಂದೆಗೆ ದುಃಖವನ್ನು ಉಂಟು ಮಾಡಬೇಡ. ಮಾತು ಪಿತಹಿ ಜನಿ ಸೋಚ ಬಸ ಕರಸಿ ಮಹೀಸ ಕುಸೋರ್ ಗರ್ಭನಿಕೆ ಅರ್ಭಕ ದಲನ ಪರಸು ಮೋರ ಅತಿ ಘೋರ. ನನ್ನ ಪರಶು ಎಷ್ಟು ಘೋರ ಅಂದರೆ ಕೇಳಿದ್ದರೆ ಸಾಕು ಗರ್ಭದಲ್ಲಿರುವ ಶಿಶು ಸತ್ತು ಹೋಗ್ತಾನೆ. ನನ್ನ ಪರಸು ಕೇಳಿದ್ದರೆ ಸಾಕು, ಅಷ್ಟು ಇರುತ್ತದೆ ಎಂದು ಹೇಳಿದ. ಏನೇನು ಹೇಳಿದ ಪರಶುರಾಮ? ಒಂದು ಏನೇನು ಹೇಳಿದ, ಒಂದಲ್ಲ 4-6 ಹೇಳಿದ. ಸ್ವಲ್ಪ ಲಿಸ್ಟ್ ಮಾಡಿಕೊಳ್ಳೋಣ. ಏನು ಮಾಡಿದ ನೋಡು. ನನ್ನ ಸ್ವಭಾವವು ನಿನಗೆ ಗೊತ್ತಿಲ್ಲ. ಕೇಳಿದ್ದೀಯಾ ನನ್ನ ಸ್ವಭಾವ? ನಾನು ಯಾರೋ ಹೇಳ್ತೀನಿ ಕೇಳು. ನೆನಪಿಲ್ಲದ್ರೆ ಬರ್ಕೋ, ಚೆನ್ನಾಗಿದ್ದರೆ ಏನು ಬರ್ಕೋ. ನಾನು ಸಾಮಾನ್ಯ ಮುನಿ ಅಂತ ತಿಳ್ಕೊಂಡಬೇಡ. ಒಂದು ಸಾಮಾನ್ಯ ಮುನಿ ಎಂದು ತಿಳ್ಕೊಳ್ಳಬೇಡ. ನಾನು ಬಾಲಬ್ರಹ್ಮಚಾರಿ ಅಂದರೆ ಮಹಾತಪಸ್ವಿ. 3ನೇದು ಮಹಾಕೋಪಿ. 4ನೇದು ಕ್ಷತ್ರಿಯಗಳಿಗೆ ವಿರೋಧಿ. ನೀನು ಕ್ಷತ್ರಿಯ ಬಾಲಕ. ಮಿಕ್ಕ ಜನರಾದರೆ ಸ್ವಲ್ಪ ಬಿಡ್ತೀನಿ, ಕ್ಷತ್ರಿಯ ಅಂದರೆ ಬಿಡಲ್ಲ. ಬ್ರಾಹ್ಮಣರು ಬಿಡ್ತೀನಿ, ವೈಶ್ಯರು ಬಿಡ್ತೀನಿ, ಮಿಕ್ಕ ರಾಜರನ್ನು ಬಿಡಲ್ಲ. ನಾನು ರಾಜರ ಮೇಲೇ ವಿಶೇಷ ಕೋಪ. ಮಿಕ್ಕ ಜನರನ್ನು ಬಿಡ್ತೀನಿ, ಅವ್ರು ಏನು ಮಾಡಿದಾರೆ ಹೇಳಲ್ಲ. ರಾಜರನ್ನು ಮಾತ್ರ ನಾನು ಸಹಿಸಲ್ಲ ಅಲ್ಲವಾ? 4ನೇ ಕಾರಣ. ಭುಜಬಲ ಭೂಮಿ. ನನ್ನ ಭುಜಬಲದಿಂದ ಭೂಮಂಡಲವೇ ಕ್ಷತ್ರಿಯ ರಹಿತ ಮಾಡಿದೆ. ಇದು 5ನೇದು ಅಲ್ಲವೇ? ಸಹಸ್ರಬಾಹು ಅಂಥವನನ್ನು ಸಾಯಿಸಿಬಿಟ್ಟೆ. 6. 7ನೇದೇನು? ನಿಮ್ಮ ತಾಯಿ ತಂದೆಗೆ ಶೋಕವನ್ನು ಉಂಟು ಮಾಡಬೇಡ. 7. ಇಂಥದ್ದು ನಾನು 7 ಕಾರಣಗಳು ಹೇಳಿದೆ ಅಲ್ಲವೇ? ಈಗ ಲಕ್ಷ್ಮಣ ಹೇಳ್ತಾನೆ ನೋಡಿ. ಬಿಹಸಿ ಲಖನು ಬೋಲೆ ಮೃದು ಬಾನಿ. ಲಕ್ಷ್ಮಣ ಸ್ವಲ್ಪ ನಕ್ಕಿ ಈಗ ಮೃದುವಾಗಿ ಹೇಳ್ತಾನೆ, ವಿನಯದಿಂದ ಮೃದುವಾಗಿ ಹೇಳ್ತಾನೆ. ಅಹೋ ಮುನೀಸು ಮಹಾಭಟಮಾನಿ. ಅಯ್ಯೋ ಮುನೀಶ್ವರರೇ, ತಾವು ದೊಡ್ಡ ಯೋಧರು, ದೊಡ್ಡ ವೀರ ಪರಾಕ್ರಮಿಗಳು ಎಂದು ಈಗ ಗೊತ್ತಾಯಿತು. ದೊಡ್ಡ ವೀರ ಪರಾಕ್ರಮಿ. ಪುನಿ ಪುನಿ ಮೊಹಿ ದೇಖಾವ ಕೊಟ್ಟಾರು. ನೀವು ಮತ್ತೆ ಪರಶು ಎಂದು ನಿಮ್ಮ ಕೊಡಲಿ ತೋರಿಸ್ತಾ ಇದ್ದೀರಿ. ಮತ್ತೆ ತೋರಿಸ್ತಾ ಇದ್ದೀರಿ. ಚಹತ ಉಡಾವನ ಫೂಕಿ ಪಹಾರು. ಅಂದ್ರೇನು? ಮತ್ತೆ ಪರಶು ತೋರಿಸ್ತಾ ಇದ್ದೀರಿ, ನಾನೇ ವೀರ ಪರಾಕ್ರಮಿ ಎಂದು. ನಿಮ್ಮದು ನೋಡಿದ್ದರೆ ಹೇಗಿದೆ ಅಂದರೆ, ಪರಶು ಮತ್ತೆ ತೋರಿಸುವುದರಿಂದ ಅದೇನು ಅಂದು ಇದಕ್ಕೇನು ಹೇಳ್ತಾರೆ ಅಂದರೆ ಗಾಲಿ ಊದುವುದರಿಂದಲೇ ಪರ್ವತವನ್ನು ಹಾರಿ ಬಿಡಿಸಿರಿ ಎಂದಂತಿದೆ ನಿಮ್ಮದು ಕೆಲಸ. ಊದಿಬಿಟ್ಟು ಪರ್ವತನೇ ಗಾಲಿಯಲ್ಲಿ ಹಾರಿ ಹೋಗುವಂತೆ ಮಾಡ್ತೀನಿ ಎಂದಂತಿದೆ ನಿಮ್ಮ ಕೆಲಸ. ಚಹತ ಉಡಾವನ ಫೂಕಿ ಪಹಾರು. ಫೂಕ್ನ ಹಿಂದಿಯಲ್ಲಿ ಅಂದರೆ ಹುಫೆಂದು ಊದುವುದಕ್ಕೆ ಫೂಕ್ನ ಹೇಳ್ತಾರೆ. ಗಾಳಿ ಊದಿ ಪರ್ವತವನ್ನೇ ಪಕ್ಷಿ ಹಾಗೆ ಹಾರುವಂತೆ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಕುಮ್ಮಡ ಬತಿ ಯಾಕೋವು ನಾಹಿ. ಯಾರು ಗುಮ್ಮಡಿಗೆ ಏನು ಹೇಳ್ತಾರೆ? ಗುಮ್ಮಡಿ ಕನ್ನಡದಲ್ಲಿ ಏನು ಹೇಳ್ತಾರೆ? ಕುಮ್ಮಡನೇ ಹೇಳ್ತಾರೆ. ಕುಮ್ಮಡ ಹೂಗಳಲ್ಲ. ಕುಮ್ಮಡ ಹೂ ಇಲ್ಲಿ ಯಾರೂ ಇಲ್ಲ. ಕುಮ್ಮಡ ಹೂ ಅಂದರೆ ಏನು? ತುಂಬ ಹಗುರವಾಗಿರ್ತದೇನು? ಇಲ್ಲಿ ಕುಮ್ಮಡಿ ಹೂ ಯಾರಿಲ್ಲ. ನಾವೇನು ಕುಮ್ಮಡಿ ಹೂಗಳಲ್ಲ. ಊದಿದ್ದರೆ ಹೋಗುವುದಕ್ಕೆ ನಾವೇನು ಕುಮ್ಮಡಿ ಹೂಗಳಲ್ಲ. ಯಹ ಕುಮ್ಮಡ ಬತಿ ಯಾಕೋವು ನಾಹಿ.
ಜೇ ತರ್ಜನಿ ದೇಕಿ ಮರ ಜಾಹಿ. ನಿಮ್ಮ ತರ್ಜನಿ ಅಂದರೆ ಹೀಗೆ ಬೆರಳು ತೋರಿಸಿದ್ದರೆ ಸತ್ಯ ಹೋಗ್ತಾನೆ ಅಂದೆ. ಅದು ಕುಮ್ಮಡಿ ಹೂ ಏನಾಗ್ತದೆ, ತರ್ಜನಿ ತೋರಿಸಿದರೆ ಅದು ಬಿದ್ದೇ ಹೋಗುತ್ತದೆ. ಹಾಗೆ ಈಗ ನಿಮ್ಮ ತರ್ಜನಿ ಅಂದರೆ ಈ ಬೆರಳಿಗೆ ತರ್ಜನಿ ಎಂದು ಹೇಳ್ತಾರೆ. ಈ ಬೆರಳಿಗೆ ಏನು ಹೇಳ್ತಾರೆ? ತೋರುಬೆಳು. ತೋರುಬೆಳೆ ತರ್ಜನಿ. ಸಂಸ್ಕೃತದಲ್ಲಿ ತರ್ಜನ ಅಂದರೆ ಹೆದರಿಸುವುದು. ತರ್ಜನಿ ಅಂದರೆ, ತರ್ಜನ ಅಂದರೆ ಹೆದರಿಸುವ. ತರ್ಜಯತಿ ಅಂದರೆ ಹೆದರಿಸ್ತಾನೆ ಅಂತ. ಅದರಿಂದ ಈ ಬೆರಳಿಗೆ ಸಂಸ್ಕೃತದಲ್ಲಿ ಇದು ಹೆದರಿಸುವ ಬೆರಳು ಎಂದು ಹೆಸರು. ಸಂಸ್ಕೃತದಲ್ಲಿ ಹೆದರಿಸಬೇಕಂದ್ರೆ ಈ ಬೆರಳೇ ಬಳಸ್ತಾರೆ. ಈ ಬೆರಳು ಇದು ಯಾವುದು ಬಳಸಿ ಯಾರೂ ಹೆದರ್ಕೊಳ್ಳಲ್ಲ. ಈ ಬೆರಳಿನಿಂದಲೇ ಹೆದರ್ಕೊಳ್ತಾರೆ. ಅದರಿಂದ ಇದಕ್ಕೆ ತರ್ಜನಿ ಎಂದು ಸಂಸ್ಕೃತದಲ್ಲಿ. ಇದಕ್ಕೆ ಅಂಗುಷ್ಟ ಅಲ್ಲವೇ? ಅಂಗುಷ್ಟ, ತರ್ಜನಿ, ಮಧ್ಯಮ, ಏನೋ ಹೆಸರಿದೆ. ಮಧ್ಯಮ ಉಂಗರ ಅಲ್ಲ, ಅಂಗುಷ್ಟ, ತರ್ಜನಿ, ಮಧ್ಯಮ ಏನೋ ಇಂಥದ್ದಿರುತ್ತದೆ. ಕನಿಷ್ಠಿಕ, ಇದಕ್ಕೆ ಕನಿಷ್ಠಿಕ, ಇದಕ್ಕೇನೋ ಸಂಸ್ಕೃತದಲ್ಲಿ ನೀವು ಅಂಗನ್ಯಾಸ ಕರನ್ಯಾಸದಲ್ಲಿ ಹೇಳ್ತಿರಲ್ಲ, ಅದೇ ಅಂಗುಷ್ಟಾಭ್ಯಾನ್ ನಮಃ, ತರ್ಜನೀಭ್ಯಾನ್ ನಮಃ, ಮಧ್ಯಮಾಭ್ಯಾನ್ ನಮಃ. ಇದಕ್ಕೇನು ಅನಾಮಿಕ. ಕರೆಕ್ಟ್. ಮೊದಲು ಮಾಡುತ್ತಿದ್ದೀವಿ, ಸನ್ಯಾಸಿ ಆದ ನಂತರ ಇದೆಲ್ಲ ಬಿಟ್ಟಿದ್ದೀವಲ್ಲ, ಕರ್ಮ, ಅದರಿಂದ ಮರ್ತೇ ಹೋದೆ. ಮೊದಲು ಪ್ರತಿ ದಿವಸ 3 ಸಲ ಮಾಡುವುದು, ಇದು ನೆನಪಿರುತ್ತಿತ್ತು. ಸೊ ಇದು ಅನಾಮಿಕ. ಅನಾಮಿಕ ಅಂದರೆ ನಾಮ ಅಂದರೆ ಹೆಸರು. ಅನಾಮಿಕ ಅಂದರೆ ಇದಕ್ಕೆ ಹೆಸರೇ ಇಲ್ಲ. ಏಕೆ ಅಂದರೆ ಇದಕ್ಕೆ ಹೆಸರಿರುತ್ತದೆ, ಇದಕ್ಕೆ ಹೆಸರು. ಚಿಕ್ಕವನಿಗೆ ಹೆಸರು, ದೊಡ್ಡವನಿಗೆ ಹೆಸರು. ಮಧ್ಯವನಿಗೆ ಯಾರೂ ಹೆಸರಿಡಲ್ಲ, ಯಾಕಂದರೆ ಅವರು ಮಧ್ಯವನಿಗೆ ಯಾರು ನೋಡೋದೇ ಇಲ್ಲ ಅಲ್ಲವೇ? ಇದಕ್ಕೆ ಹೆಸರಿದೆ, ಇದು ಹೆದರಿಸುತ್ತದೆ, ಅದಕ್ಕೆ ಹೆಸರು. ಇದಕ್ಕೆ ಹೆಸರು, ಇದು ಪಕ್ಕಕ್ಕಿದ್ದು ಬಿಟ್ಟಿದೆ, ಅದಕ್ಕೆ ಹೆಸರೇ ಇಡೋಕ್ಕಾಗಲ್ಲ ಎಂದು ಅನಾಮಿಕ ಹೆಸರು ಹೇಳಿಬಿಟ್ಟು. ಅನಾಮಿಕ ಅಂದರೆ ಹೆಸರಿಲ್ಲದ್ದು ಎಂದರ್ಥ. ಅದಕ್ಕೆ ಹೆಸರೇ ಇಲ್ಲ. ನೋಡಿದ್ದೀರಾ, 3-4 ಜನರು ಮಕ್ಕಳಿದ್ದರೆ ಹಿರಿಯ ಅಂದರೆ ಎಲ್ಲರೂ ಹಿರಿಯನ ಮಾತಾಡಿಸ್ತಾರೆ, ಚಿಕ್ಕವನು ಮಾತಾಡಿಸ್ತಾರೆ. ಅವನು ಮಧ್ಯವನು ಇರುತ್ತಾನೆ, ಅವರಿಗೆ ಎಲ್ಲ ಕೆಲಸ ಕೊಡ್ತಾರೆ. ಯಾರು ತಪ್ಪು ಮಾಡಿದ್ರೂ ಅವರನ್ನೇ ಬೈಯುತ್ತಾರೆ, ಎಲ್ಲ ಅವರ ಮೇಲೇ. ಅವ್ರಿಗೇನು ಗತಿ ಇಲ್ಲ, ಅವರು ಓಡಿ ಹೋಗಬೇಕಷ್ಟೇ, ಅವನ ಗತಿ ಹಾಗೇ ಆಗ್ತದೆ, ಹಾಗೇ ಇರ್ತದೆ. ಆದ್ದರಿಂದ ಇವನಿಗೆ ಅನಾಮಿಕ ಹೇಳು. ಕನಿಷ್ಠಿಕ ಅಂದರೆ ಚಿಕ್ಕದಲ್ಲ, ಈಗ ನೆನಪಿರುತ್ತದೆ, ಚಿಕ್ಕದಂದರೆ. ಈಗ ಈ ಅನಾಮಿಕ ಅಂದರೆ ಇಲ್ಲಿಂದ ಹೆಸರು ಹೇಳಿ ಇಲ್ಲಿ ಬಂದುವಾಗ ಹೆಸರೇ ಮುಗಿಯಿತಂತೆ, ಅದರಿಂದ ಇದಕ್ಕೆ ಹೆಸರಿಲ್ಲದ್ದು ಎಂದು ಹೆಸರಿಟ್ಟುಬಿಟ್ಟರು. ಆದರೆ ಇದಕ್ಕೆ ತರ್ಜನಂ ಅಂದರೆ ಹೆದರಿಸುವುದು. ಅದಕ್ಕೆ ಈ ಹೆಸರೇ ಹೆದರಿಸುವ ಬೆರಳು, ತರ್ಜನಿ ಎಂದು ಹೆಸರು. ಅದಕ್ಕೋಸ್ಕರ ನೀವು ಜೇ ತರ್ಜನಿ ದೇಕಿ ಮರಿ ಜಾಹಿ, ನಿಮ್ಮ ತರ್ಜನಿ ನೋಡಿ ನಿಮ್ಮ ಹೆದರಿಸುವ ಮಾತು ಕೇಳಿ ಸತ್ತು ಹೋಗುವಂಥ ನಾವೇನು ಏನದು ಕುಮ್ಮಡ ಹೂಗಳು ಅಂದ್ಕೊಂಡಿದ್ಯಾ ಏನು? ನಿಮ್ಮ ಹೆದರಿಕೆಗೆ ನಾವು ಸತ್ತು ಹೋಗುವುದಕ್ಕೆ ಕುಮ್ಮಡ ಹೂ ಅಂದ್ಕೊಂಡಿದ್ಯಾ? ಲಕ್ಷ್ಮಣ ಹೇಳ್ತಾನೆ, ಯಹ ಕುಮ್ಮಡ ಬತಿ ಯಾಕೋವು ನಾಹಿ ಜೆ ತರ್ಜನಿ ದೇಖಿ ಮರಿ ಜಾಹಿ, ದೇಖಿ ಕುಠಾರು ಸರ ಆಸನ ಬಾನ ಮಯ ಕಚುಕ ಸಹಿತ ಅಭಿಮಾನ. ದೇಖಿ ಕುಠಾರು ಸರಾಸನ ನೋಡಿ, ನಿಮ್ಮ ಅದೇನು ಕುಠಾರು ಅಂದರೆ ಪರಶು, ಏನು ಹೇಳ್ತಾರೆ, ಕೊಡಲಿ. ನಿಮ್ಮ ಕೊಡಲಿ ನೋಡಿ, ಶರಾಸನ ಬಾಣ ನೋಡಿ, ಮಯಕಚುಕಃ ಸಹಿತ ಅಭಿಮಾನ. ಏಕೆಂದರೆ ನೀವು ಕ್ಷತ್ರಿಯರೇ ಆಯುಧಗಳಿಟ್ಕೊಳ್ತಾರೆ, ಬ್ರಾಹ್ಮಣರು ಯಾರಾದರೂ ಇದು ಇಟ್ಕೊಳ್ತಾರಾ? ಮರಿ ನೀವೇನು ಮುನಿ ಹೇಳ್ತೀರಿ, ಇಟ್ಕೊಳ್ಳುವುದೇನೋ ವೇಷ ಕ್ಷತ್ರಿಯ ಇದೆ. ನೀವು ಕ್ಷತ್ರಿಯ ಅಂದ್ಕೊಂಡು ನಮ್ಮಂಥವರೇ ಅಂದ್ಕೊಂಡು ನಾನು ಮಾತಾಡಿಬಿಟ್ಟೆ ಅಲ್ಲವೇ? ನಮ್ಮ ಕ್ಷತ್ರಿಯರೇ ನಮ್ಮ ಸಮಾನ ಅಂದ್ಕೊಂಡು ಹೇಳಿಬಿಟ್ಟೆ. ಇದಿಲ್ಲದಿದ್ದರೆ ನೀವು ಬ್ರಾಹ್ಮಣರೆಂದು ನಾವು ಆಧಾರದಿಂದ ನಮಸ್ಕಾರ ಮಾಡ್ತಿದ್ವಿ. ಏನೋ ರುದ್ರಾಕ್ಷಮಾಲನೋ ಕಮಂಡಲೋ ಏನೋ ಇಟ್ಕೊಂಡ್ರೆ, ಕಮಂಡಲೂ ಇಲ್ಲ, ರುದ್ರಾಕ್ಷಮಾಲ ಇಲ್ಲ, ದರ್ಭ ಇಲ್ಲ, ಇದೇನು ನೀವು ಇಟ್ಕೊಂಡಿದ್ದೇನೋ ಪರಶುರಾಮ ಯುದ್ಧ ಮಾತುಗೆ ಯುದ್ಧ ಮತ್ತೆ ತೋರಿಸ್ತಾ ಇದ್ದೀರಿ ಅಲ್ಲವೇ? ಅದೇನು ಅವನು ಹಜಾಮ ಮಾಡ್ತಾನೆ ನೋಡಿ, ಹೀಗೆ ತಯಾರಿ ಮಾಡೋರು. ಹಜಾಮ ಕತೆ ಗೊತ್ತಾ ನಿಮಗೆ? ನಾವು ಚಿಕ್ಕನಿರುವಾಗ ತುಂಬ ಕತೆಗಳು ಕೇಳಿದ್ವಿ, ಎಲ್ಲ ಮರೆತು ಹೋದೆ. ಹಳ್ಳಿ ಜನರ ಕತೆಗಳು ಬೇಕಾದಷ್ಟಿರುತ್ತವೆ. ಏನೊಂದು ಈ ಎತ್ತುಗಳಿಗೆ ಕೆಲವೊಮ್ಮೆ ಇದೇನು ಇನ್ನು ಕಬ್ಬಿನದು ರಾಡ್ ಇರುತ್ತದೆ ನೋಡಿ, ಅದನ್ನು ಬಿಸಿ ಮಾಡಿ ಅದಕ್ಕೆ ಬಲೆ ಹಾಕೋದು. ಬರೆ ಹಾಕ್ತಾರೆ. ಯಾವುದೇ ಒಂದು ರೋಗ ಬಂದರೆ ಹಾಕ್ತಾರೆ. ಅದು ಬರೆ ಹಾಕಬೇಕು ಎಂದು ಮಾಡ್ತಾರೆ. ಆ ಬರೆ ಹಾಕುವನು ಒಂದು ಬೇರೆ ಇರುತ್ತಾನೆ, ಅವರ ಜಾತಿಯೋ ಏನೋ ಇರುತ್ತದೆ, ಅವನ್ನೇ ಕರುತ್ತಾರೆ, ಅವನೇ ಮಾಡ್ತಾನೆ. ಪ್ರತಿ ಸಲ ಮಾಡ್ತಾ ಇರುವಾಗ ಒಂದು ಸಲ ಆ ವ್ಯಕ್ತಿ ಬಂದಿಲ್ಲ ಅಂತೆ, ಅವರು ಸಿಗಲಿಲ್ಲ.
ಅದರಿಂದ ಏನು ಮಾಡಿದ್ದಾರೆ, ಹಜಾಮನನ್ನು ಕರೆದರು. ಓ ನಾನು ಮಾಡ್ತೀನಿ ಅಂದ್ಕೊಂಡು. ಹಜಾಮನ ಸ್ವಭಾವ ನಿಮ್ಗೆ ಗೊತ್ತಿಲ್ಲ. ಅಂದರೆ ಈ ಕಾಲದಲ್ಲಿ ಗೊತ್ತಿಲ್ಲ, ಇವರು ಕುರ್ಚಿ ಮೇಲೆ ಕೂತಿರ್ತಾರೆ. ಪೂರ್ವಕಾಲದಲ್ಲಿ ಪೂರ್ವಕಾಲದಲ್ಲಿ ಈಗಲೂ ನಾನು ಕೆಳಗೇ ಕೂತಿರ್ತೀನಿ. ನಮ್ಮ ಪದ್ಧತಿ ಕೆಳಗೆ ಮೇಲೆ ಕೂತಿರೋದು ಮಾಡೋದು. ಅವರು ಈಗ ನಿಂತ್ಕೊಳ್ತಾನೆ. ನಮ್ಮದು ಹಳ್ಳಿ ಜನರೆಲ್ಲ ಕೆಳಗೆ ಕೂತಿರ್ತಾನೆ. ಕೆಳಗೆ ಕೂತಿದ್ದು ಅವನು ಕೆಲವೊಮ್ಮೆ ಕಾಲು ಹೀಗಿಟ್ಕೊಳ್ತಾನೆ. ಅದರಿಂದ ಅದು ಮೊದಲು ಹೀಗೆ ಅದನ್ನು ಏನು ಮಾಡ್ತಾನೆ, ಹಸಿತಾನೆ. ಅದು ತಯಾರು ಮಾಡುವಕ್ಕೆ ಮುಂಚೆ ಒಂದು ಸಲ ಅದಕ್ಕೇನಾದರೂ ಧೂಳು ಅಥವಾ ಏನದು ಈ ಕೂದಲು ಏನೋ ಅಂಟ್ಕೊಂಡಿರುತ್ತದೆ, ಒಂದು ಸಲ ಕಾಲಿಗೆ ಹೀಗೆ ಮಾಡ್ತಾನೆ, ಗೊತ್ತಾ? ಹೀಗೆ ಮಾಡಿ ಅವರಿಗೆ ಮಾಡ್ತಾನೆ. ಅದರಿಂದ ಹಜಾಮನು ಅಕ್ಷರಕನ್ನು ಕರೆದರೆ ಆಯಿತು ಮಾಡ್ತೀನಿ ಎಂದು ಹೇಳ್ದ. ಚೆನ್ನಾಗಿ ಹಿಡ್ಕೊಂಡು ಅದಕ್ಕೆ ಇಡುವಕ್ಕೆ ಮುಂಚೆ ತನ್ನ ಕಾಲಿಗೆ ಅಂಟಿಸ್ಕೊಂಡು ಓ ಎಂದು ಕಿಚ್ಚಿಬಿಟ್ಟ ಅವನೇ. ಏನಾಯ್ತಪ್ಪ ಅಂದರೆ ತನ್ನ ಕಾಲು ಸುಟ್ಟು ಹೋಯಿತು. ಇದು ನಿಮಗೆ ಗೊತ್ತಿಲ್ಲ, ಆಯ್ತು, ಹಳ್ಳಿ ಜನರಿಗೆ ಗೊತ್ತಿಲ್ಲ. ಈ ಕಾಲದಲ್ಲಿ ಎಲ್ಲ ಕುರ್ಚಿ ಮೇಲೆ ಕೂತಿದ್ದು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಹಳ್ಳಿ ಜನರು ಪೂರ್ವಕಾಲದಲ್ಲಿ ಕೆಳಗೆ ಕೂತಿರ್ತಾನೆ, ಅವನು ಕೆಳಗೆ, ನಾವು ಕೆಳಗೆ ಸುಮ್ಮನೆ ಏನಾದರೂ ಚಾಪೆ ಗೀಪೆ ಹಾಕ್ಕೊಂಡು ಅಥವಾ ಅದೇನು ಗನ್ನಿ ಬ್ಯಾಗ್ ಇರುತ್ತದೆ ಅಂಥದ್ದು ಹಾಕ್ಕೊಂಡು ಅಥವಾ ಮಣೆ ಹಾಕ್ಕೊಂಡು ಕೂತಿರ್ತಿದ್ದೀವಿ. ಅವನು ಪೂರ್ವಕಾಲದಲ್ಲಿ ಅದೇ ಸ್ವಲ್ಪ ನೀರಿಂದ ಇರುತ್ತದೆ. ಈಗ ಅಷ್ಟೇ ಅವರು ಅದೇನು ಕಲ್ಲು ಜೊತೆಗೆ ಇರುತ್ತದೆ, ಅದನ್ನು ಸವಿಯೋದು ಏನು ಅಲ್ಲ, ಸಾನೆ ಕಲ್ಲು, ಅದು ಪಕ್ಕಕ್ಕಿಡ್ತಾನೆ. ಮಧ್ಯೆ ಮಧ್ಯೆ ಕೆಲವೊಮ್ಮೆ ಅದು ಚರ್ಮನೂ ಇರುತ್ತದೆ, ಚರ್ಮನ ಮಾಡಿ ಬಳಸ್ತಾನೆ. ಮೊದಲು ಸಾನೆ ಕಲ್ಲು ಮೇಲೆ ನಾಡಿದ ನಂತರ ಏನಾದರೂ ಧೂಳು ಅಂಟ್ಕೊಳ್ತದೆ ಎಂದು ಮಾಡಿ ಅದು ಮಾಡ್ತಾನೆ. ಕೆಲವೊಮ್ಮೆ ಅದು ಆಗದಿದ್ದರೆ ಪ್ರತಿ ಸಲ ನೋಡಿದೆ ನಾನು, ಎಷ್ಟು ಸಲ, ವರ್ಷಗಟ್ಟಲೆ ಮಾಡಿಸ್ಕೊಂಡಿದ್ದೀವಲ್ಲ. ಪ್ರತಿ ಸಲ ಮಾಡಿದಾಗ ಅದು ತಗೊಂಡುಬಿಟ್ಟು ಮೊದಲು ಕಾಲಿಗೆ ಮಾಡುವವರೆಗೆ ಅದು ಮಾಡಿಬಿಟ್ಟು ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ. ಕಾಲಿಗೂ ಒಂದು ಸಲ ಹೀಗೆ ಮಾಡುವವರೆಗೆ ಕಾಲಿಗೆ ಮಾಡ್ತಾನೆ. ಎಲ್ಲ ಬಾರ್ಬರ್ಗಳು ನೋಡಿದ್ದೀನಿ, ಕಾಲಿಗೆ ಹೀಗೆ ಒಂದೆರಡು ಸಲ ಮಾಡಿ ಆವಾಗ ಶುರು ಮಾಡ್ತಾನೆ ಇವನು ತಂದರೆ. ಆದ್ದರಿಂದ ಯಾರಿದು ಯಾವ ವೃತ್ತಿ ಇರುತ್ತದೋ ಆಗುತ್ತದೆ. ಇನ್ನೊಂದು ವೃತ್ತಿಗೆ ಹೋದರೆ ಅವನು ಹೀಗೆ ಮಾಡಿಬಿಡ್ತಾನೆ. ಆದ್ದರಿಂದ ಯಾರು ಯಾವ ವೃತ್ತೋ ಅವನೇ ಮಾಡಲಿ. ಅವರು ಇನ್ನೊಬ್ಬರ ವೃತ್ತಿಗೆ ಹೋದರೆ ಅವರು ಬದುಕಲ್ಲ, ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಹೋಗೇ ಬಿಡ್ತಾರೆ. ಅದರಿಂದ ಯಾರೋ ಹೇಳ್ತಾರೆ, ವ್ಯಾಪಾರಿಗಳೇ ಮಾಡಬೇಕು ಅವರ ವಯಸ್ಸರು, ಅವ್ರಿಗೆ ಬುದ್ಧಿ ಇರುತ್ತದೆ. ಅವ್ರು ಏನೋ ಭಗವಂತನ ಅದು ಶಕ್ತಿ ಅವರು ಹುಟ್ಟಿದಿನಿಂದಲೇ ಅವ್ರಿಗೆ ಬುದ್ಧಿ ಬಂದುಬಿಡ್ತದೆ. ಇವನು ಯಾರೋ ಬ್ರಾಹ್ಮಣರು ವ್ಯಾಪಾರ ಮಾಡ್ತೀನಿ ಶುರು ಮಾಡಿದನಂತೆ, ಅವ್ರು 3 ದಿವಸಕ್ಕೆ ಅಂಗಡಿ ಮುಚ್ಚಿಬಿಟ್ಟನಂತೆ. ಯಾಕಂದರೆ ಇಂಥದ್ದು ಕಥೆಗಳು ಕೇಳುತ್ತಿದ್ವಿ. ಏಕೆಂದರೆ ಇವರಿಗೆ ವ್ಯಾಪಾರವೇ ಬರಲ್ಲ, ಇವ್ರು ಏನು ವ್ಯಾಪಾರ ಮಾಡ್ತಾನೆ. ಏಕೆಂದರೆ ಯಾರಿಗೆ ಯಾವ ವೃತ್ತಿ ಇರುತ್ತದೋ ಪೂರ್ವಕಾಲದಲ್ಲಿ ಹೇಳುತ್ತಿದ್ದೀವಿ, ಯಾರಿಗೆ ಯಾವ ವೃತ್ತಿ ಇರುತ್ತದೋ ಅವರಿಗೆ ಬರುತ್ತದೆ, ಇನ್ನೊಬ್ಬರಿಗೆ ಮಾಡೋಕ್ಕೆ ಬರಲ್ಲ. ಅಂಥದ್ದು ಮಾಡಬೇಕಾದ್ರೆ ಮತ್ತೆ ಅವರನ್ನೇ ಕರೆಯಬೇಕು, ಅವರಿಗೆ ಹೇಳಿಕೊಟ್ರೆ ಅವರು ಹೇಳ್ತಾರೆ. ಇನ್ನೊಬ್ಬರಿಗೆ ಗೊತ್ತಿರುವುದೇ ಇಲ್ಲ. ಅದು ಆ ಕಾಲದಲ್ಲಿ ಹಾಗಿತ್ತು. ಈ ಕಾಲದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ, ಅದು ಬಿಡಿ. ಅದರಿಂದ ಅವನು ಹಜಾಮನನ್ನು ಕರೆದರೆ ಅದಕ್ಕೆ ಅಂಟಿಸುವಕ್ಕಿಂತ ತನ್ನ ಕಾಲಿಗೆ ಅಂಟಿಸ್ಕೊಂಡ. ಹಾಗೆ ನೀವು ಬ್ರಾಹ್ಮಣರಾಗಿ ನಾನು ಮುನಿ ಎಂದು ಹೇಳ್ತೀರಿ, ಮಧ್ಯದಲ್ಲಿ ಈ ಕೈಯಕ್ಕೆ ಕೈಯಲ್ಲಿ ಪರಶು ಧನುಸ್ಸು ಮತ್ತೆ ತೋರಿಸ್ತಾ ಇದ್ದೀರಿ. ನೀವು ಇನ್ನೊಬ್ಬರಿಗೆ ತೋರಿಸ್ತಾ ಇದ್ದೀರಿ, ಏನಿದು? ಹಜಾಮ ಹಾಗೆ ಮತ್ತೆ ತೋರಿಸುವುದೇನು ಅಲ್ಲ, ನೀವು ಪರಶು ತೋರಿಸುವುದೇನು? ನಾನು ನಿಮ್ಮನ್ನು ನೋಡಿ ಯಾರೋ ರಾಜರು ಅಂದ್ಕೊಂಡೆ, ಅದರಿಂದ ಹೀಗೆ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ದೇಕಿ ಕುಠಾರು ಸರಾಸನ ಬಾನ ಮಯಕಚುಕಹ ಸಹಿತ ಅಭಿಮಾನ. ಅದರಿಂದ ನೀವು ಕ್ಷತ್ರಿಯರು ಅಂದ್ಕೊಂಡು ರಾಜರು ಅಂದ್ಕೊಂಡು ನಾನು ಸ್ವಲ್ಪ ರಾಜರ ಹಾಗೆ ಮಾತಾಡಿದೆ. ಈಗ ಗೊತ್ತಾಯಿತು ಭೃಗುಸುತ ಸಮಿಜ ಜನೆವು ಬಿಲೋಕಿ. ಈಗ ಗೊತ್ತಾಯಿತು ನೀವು ಭೃಗುಸುತರು ಎಂದು ನೋಡಿದೆ. ಜೋಕಚು ಕಹವು ಸಹಬರಿಸುಕ್ರೋಕಿ. ಅದರಿಂದ ಸ್ವಲ್ಪ ಕೋಪ ಸಹಿಸಿಕೊಂಡು ದಯವಿಟ್ಟು ಕ್ಷಮಿಸಿ ಎಂದು ಲಕ್ಷ್ಮಣ ಹೇಳಿದ. ಯಾಕಂದರೆ ನೀವು ಕ್ಷತ್ರಿಯ ಅಂದ್ಕೊಂಡೆ, ಬರೀ ವೇಷ ಹೀಗೇಕೆ ಹಾಕ್ಕೊಂಡಿದ್ದೀರಿ ಅಲ್ಲವೇ? ಲಕ್ಷ್ಮಣ ಹೇಳಿದ್ದು ಸರಿ ಅಲ್ಲವೇ? ಕೆಲವೊಮ್ಮೆ ಪರಶುರಾಮನಂತ ದೊಡ್ಡವರು ಹೇಳಿದರೆ ಮರ್ಯಾದೆ ಇಲ್ಲ. మరి ಯಾರು ಹೇಳಬೇಕು? ಸಣ್ಣ ಮಗುವಿನಿಂದ ಲಕ್ಷ್ಮಣನಿಂದ ತುಳಸಿದಾಸರು ಚೆನ್ನಾಗಿ ಹೇಳಿಸ್ತಾ ಇದ್ದಾನೆ. ಲಕ್ಷ್ಮಣನೇ ಹೇಳಿದ್ದರೆ ಯಾರು ಹೇಳತಕ್ಕದ್ದೋ ಲಕ್ಷ್ಮಣ ಬಾಯಿನಿಂದ ಹೇಳಿಸ್ತಾನೆ. ಆ ಪರಶುರಾಮನಿಗೆ ಕೋಪ ಬರುತ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಏಕೇನು ಮಾಡುವಣ್ಣ ಸಣ್ಣ ಮಗು. ಏನಾದರೂ ಮಾಡಿದ್ದರೆ ಜನ ಹೇಳ್ತಾರೆ, ಏನಪ್ಪ ಸಣ್ಣ ಮಗು ಮೇಲೆ ಇದೆಲ್ಲ ಪರಾಕ್ರಮ ತೋರಿಸುವುದಾ ಎಂದು ಹೇಳ್ತಾರೆ. ತೋರಿಸಬಾರದು ಅಂದರೆ ಆ ಮಗು ಏನೋ ಅತಿಯಾಗಿ ಮಾತಾಡ್ತಾ ಇದ್ದಾನೆ, ದೊಡ್ಡವರ ಹಾಗೆ ಎಲ್ಲ ಪ್ರಶ್ನೆ ಮಾಡ್ತಾನೆ. ಅದೇನು ಇದೇನು ಈಗೇಕೆ ಇದೀಗ ದೊಡ್ಡವರ ಹಾಗೆ ಮಾತಾಡ್ತಾ ಇದ್ದಾನೆ. ಅವನೇನೋ ಸಣ್ಣವನಾಗಿಬಿಟ್ಟ, ನಾನು ದೊಡ್ಡವನಾಗೆ, ನಾನು ಹಿರಿಯನಾದೆ, ನಾನು ಏನು ಮಾಡೋಕ್ಕಾಗಲ್ಲ, ಈಗ ನಾನು ಸಹಿಸ್ಕೊಳ್ತಾ ಇದ್ದೀನಿ. ಪರಶುರಾಮನಿಗೆ ಜೀವನದಲ್ಲಿ ಮೊದಲ ಸಲ ಬಂತು. ಯಾರು ಹೀಗೆ ಮಾತಾಡಿದ್ದರೆ ಎಷ್ಟು ಜನರು ಸತ್ಯ ಹೋಗ್ತಿದ್ದರು. ಆದರೆ ಸಾಯಿಸೋಕ್ಕಾಗ್ತಾ ಇಲ್ಲ.
ನಾನು ಕೋಪಿಷ್ಟಿ ಹೇಳ್ತಾನೆ ಸಹಿಸಿಕೊಳ್ಳಬೇಕು, ಕೋಪಿಷ್ಟಿ ಹೇಳ್ತಾನೆ ಸಹಿಸಿಕೊಳ್ಳಬೇಕು. ತಾನು ಎಷ್ಟು ಕೋಪಿಷ್ಟಿ ಹೇಳ್ತಾನೋ ತಾನೇ ಕೋಪ ತೋರಿಸೋಕ್ಕಾಗ್ತಾ ಇಲ್ಲ. ಕೋಪ ತೋರಿಸ್ತಾ ಇದ್ದಾನೆ, ನಿಗ್ರಹಿಸ್ಕೊಳ್ತಾನೆ, ಕೋಪ ತೋರಿಸ್ತಾ ನಿಗ್ರಹಿಸ್ಕೊಳ್ತಾನೆ. ಪರಶುರಾಮನಿಗೆ ದೊಡ್ಡ ಪರೀಕ್ಷೆ ಆಯಿತು ಜೀವನದಲ್ಲಿ, ಇಂಥದ್ದು ಎಲ್ಲಿ ಆಗಲಿಲ್ಲ. ಏಕೆ? ಲಕ್ಷ್ಮಣನೇ ಅವರಿಗೆ ಸರಿಯಾದ ಬುದ್ಧಿ ಹೇಳಿದ. ಅದರಿಂದ ಜೋಕಚು ಕಹೆವು ಸಹೆವರಿಸು ರೋಗಿ. ಆದ್ದರಿಂದ ನೀವು ಋಷಿ ಅಂದ್ಕೊಂಡು, ಒಬ್ಬ ಮುನಿಗಳು ಬ್ರಾಹ್ಮಣರು ಅಂದ್ಕೊಂಡು ನಾನು ಏನೋ ಆದರದಿಂದ ತೋರಿಸಿದೆ, ನೀವು ಇಷ್ಟು ಆದರೆ ಅದರಿಂದ ನೀವು ಕ್ಷತ್ರಿಯ ಅಂದ್ಕೊಂಡು ನಾನು ಹಾಗೆ ಮಾತಾಡಿದೆ, ಈಗ ಬ್ರಾಹ್ಮಣರೆಂದು ಗೊತ್ತಾಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ. ಬಂದೇ ಪಾಪ ಅಪಕಿ ರೀತಿ ಹಾರೆ. ನಾವು ನೋಡಿ ನಿಮ್ಮಂಥ ಬ್ರಾಹ್ಮಣರಿಗೆ ನಾವು ಅಪಮಾನ ಮಾಡಿದ್ದರೆ, ಸಾಯಿಸಿದ್ದರೆ ನಮಗೆ ಪಾಪ ಬರುತ್ತದೆ. ನಾವು ರಘುವಂಶ ರಾಜರು, ಅಂಥದಕ್ಕೆ ಪಾಪ ಕೆಲಸ ನಾವು ಮಾಡಲ್ಲ. ಮುಗ್ಧ ಜನರ ಮೇಲೆ ನಮ್ಮ ಪರಾಕ್ರಮ ತೋರಿಸಲ್ಲ. ಈ ಕ್ಷತ್ರಿಯರ ಮೇಲೇ ತೋರಿಸ್ತೀವಿ, ಅಥವಾ ಕಳ್ಳರು ದರೋಡೆಗಾರರು ಅವರ ಮೇಲೆ. ಇವರು ಬಿಟ್ಟು ಸಾಮಾನ್ಯ ಜನರ ಮೇಲೆ, ಯಾರ ಮೇಲೆ ನಮ್ಮ ಪರಾಕ್ರಮ ತೋರಿಸಲ್ಲ. ನೋಡಿ, ಬಂದೇ ಪಾಪು, ನಾವು ಪಾಪ ಮಾಡಲ್ಲ. ಪಾಪ ಮಾಡಿ ಅಪಕೀರ್ತಿಯನ್ನು ಪಡ್ಕೊಳ್ಳುವುದಾ? ನಾವು ಮಾಡಲ್ಲ ಅಂಥದ್ದು. ನಮ್ಮ ವಂಶದಲ್ಲೇ ಇಲ್ಲ ಅಂಥ ಕೆಲಸ ಮಾಡುವುದು. ಮರತ ಹೂಪ ಪರಿವ ತುಮ್ಹಾರೆ. ನಿಮ್ಮಂಥವರು, ನಿಮ್ಮಂಥ ಋಷಿಗಳು ಬ್ರಾಹ್ಮಣರು ನಮ್ಮನ್ನು ಸಾಯಿಸಿದ್ದರೂ ನಾವು ಮಾತ್ರ ಉಲ್ಟಾ ಖಡ್ಗ ಎತ್ತಿ ನಿಮ್ಮ ಮೇಲೆ ಪ್ರಯೋಗ ಮಾಡಲ್ಲ, ನಿಮ್ಮ ಪಾದ ಮೇಲೆ ಬೀಳ್ತೀವಿ. ನೀವು ಖಡ್ಗ ಎತ್ತಿದ್ದರೂ, ನಮ್ಮನ್ನು ಸಾಯಿಸುವಕ್ಕೆ ಪ್ರಯತ್ನ ಮಾಡಿದ್ದರೂ ನಿಮ್ಮ ಪಾದ ಮೇಲೆ ಬೀಳ್ತೀವಿ ಹೊರತು ನಾವು ಉಲ್ಟಾ ಖಡ್ಗ ಎತ್ತಲ್ಲ. ನಾವು ಕ್ಷತ್ರಿಯರಾದರೆ ಎತ್ತಿತ್ತೀವಿ, ನಿಮ್ಮಂಥರ ಋಷಿ ಮೇಲೆ ನಾವು ಮಾಡಲ್ಲ. ಕೋಟಿ ಕುಲಿಸ ಸಮ ಬಚನು ತುಮಾರ ವ್ಯರ್ಥ ದರಹುಧನು. ಇಷ್ಟೆಲ್ಲ ಸ್ವಲ್ಪ ಪ್ರಶಂಸೆ ಮಾಡಿ ಕ್ಷಮಾಪಣೆ ಹೇಳಿ ಮತ್ತೊಂದು ಹೇಳ್ತಾರೆ. ಏನಕ್ಕೆ? ಅದೇನು ಏನು ಹೇಳ್ತಾರೆ? ಬಿಚ್ಚುಕ್ಕೆ ಏನು ಹೇಳ್ತಾರೆ ನೀವು? ಸ್ಕಾರ್ಪಿಯನ್ಗೆ ಏನು ಹೇಳ್ತಾರೆ? ಬಿಚ್ಚು, ಚೇಲು. ಹಾಗೆ ಇನ್ನೊಂದು ಲಕ್ಷ್ಮಣನದು ಸ್ವಲ್ಪ ಚೇಲು ಬುದ್ಧಿಯೋ ಏನೋ, ಅದಕ್ಕೋಸ್ಕರ ಇನ್ನೊಂದು ಸಲ ಮಾಡಬೇಕಲ್ಲವೇ? ಮತ್ತೊಂದು ಸಲ ಕೋಟಿ ಕುಲಿಸ ಸಮ ಬಚನ ತುಮ್ಹಾರ ವ್ಯರ್ಥ. ನೋಡಿ, ನೀವೇನು ಹೇಳಿದ್ದೀರಿ? ನಾನು ಪರಾಕ್ರಮಿ, ನಾನಿಂಥವನು, ನನ್ನ ಪರಶು ಏನು ಅಂದ್ಕೊಂಡಿದ್ದೆ ನೋಡು ಎಷ್ಟು ಗಟ್ಟಿಯಾಗಿದೆ, ಇದರಿಂದಲೇ ನಾನು ದೊಡ್ಡ ದೊಡ್ಡ ರಾಜರನ್ನು ಸಾಯಿಸಿದ್ದೆ, ನನ್ನ ಕೊಡಲಿ ಎಷ್ಟಿದೆ ನೋಡು ಎಂದು. ನಿಮ್ಮ ಕೊಡಲಿ ಏಕೆ? ನಿಮ್ಮ ಬಾಯೇ ಬೇಕಾದಷ್ಟು ಕಠೋರವಾಗಿದೆ, ನಿಮ್ಮ ಕೊಡಲಿ ಏಕೆ? ಲಕ್ಷ್ಮಣ ಹೇಳ್ತಾನೆ, ನಿಮ್ಮ ಬಾಯೇ ಕೊಡಲಿಗಿಂತ ಹೆಚ್ಚಿದೆ, ಇನ್ನು ಕೊಡಲಿ ಬೇಕಾ? ಲಕ್ಷ್ಮಣ ಪರಶುರಾಮನಿಗೆ ಪರೀಕ್ಷಾ ಬಾ, ಅವನು ಎಷ್ಟು ಸಹಿಸ್ಕೊಳ್ತಾನೆ. ಅವರ ಜೀವನದಲ್ಲಿ ಆಗಲಿಲ್ಲ ಇಂಥ ಮಾತುಗಳು, ಯಾರೂ ಹೇಳಲಿಲ್ಲ. ಕೋಟಿ ಕುಲಿಸ ಸಮ ಬಚನು ತುಮಾರ. ನಿಮ್ಮ ಬಾಯೇ ಕೋಟಿ ವಜ್ರ ಸಮಾನ ಇದೆ, ನಿಮಗೆ ಇನ್ನೂ ಕೊಡಲಿ ಬೇಕಾ? ವ್ಯರ್ಥ ದರಹುದನು ಬಾಣ ಕೊಠಾರ. ಈಗ ಧನುಸ್ಸು ಬಾಣ ಆ ಪರಶು ನಿಮಗೆ ಬೇಕಾ? ಇಲ್ಲ, ಅದು ವ್ಯರ್ಥ. ಇದೇ ಸಾಕು, ನಿಮ್ಮ ಬಾಯೇ ಸಾಕು. ನಿಮ್ಮ ಬಾಯೇ ದೊಡ್ಡದು. ಕೆಲವರು ಹೇಳ್ತಾರೆ ನೋಡಿ, ಅವ್ರ ಜೊತೆಗೆ ಹೋಗಬೇಡ, ಅವ್ರ ಬಾಯಿ ದೊಡ್ಡದು ಹೇಳ್ತಾರೆ. ಬಾಯಿ ದೊಡ್ಡದು ಅಂದರೆ ಬಾಯಿ ಒಂದು ಕೊಡಲಿ ಸಮಾನ. ಕೆಲವರು ಇರುತ್ತಾರೆ, ಎಲ್ಲಿಂದ ಬರುತ್ತದೋ ಗೊತ್ತಿಲ್ಲ, ಇಲ್ಲಿದೆಯೋ ಗೊತ್ತಿಲ್ಲ. ಯಾಕಂದರೆ ನಾನು ಬೈಗಳು ಇಲ್ಲಿ ಕನ್ನಡದಲ್ಲಿ ಕೇಳಲೇ ಇಲ್ಲ, ನಾನು ಪಂಡಿತರ ಮಧ್ಯೆ ಇರ್ತೀನಲ್ಲ, ಅಲ್ಲಿ ನೋಡ್ತೀನಿ. ಅಬ್ಬಾ ಹಳ್ಳಿ ಜನರು ಏನು ಬೈತಾರಂದರೆ, ತೆಲಂಗಾಣ ಸ್ಪೆಷಲೈಸೇಷನ್. ಮಿಕ್ಕ ಜಾಗದಲ್ಲಿ ಇರುತ್ತದೋ ಇಲ್ಲವೋ, ಒಂದು ಬೈಗಳು ಬೈದರೆ ಎರಡನೇದು ರಿಪೀಟ್ ಆಗಲ್ಲ. ರಿಪೀಟ್ ಆಗದೆ ಅರ್ಧ ಗಂಟೆ ಆದರೂ ಬೈಯುತ್ತಾರೆ. ನಿನ್ನನ್ನು ಸಾಯಿಸ್ತೀನಿ ಎನ್ನುವುದಕ್ಕೆ 10, 15, 20 ಮಾತುಗಳಿವೆ. ಅದು ತೆಲಂಗಾಣದಲ್ಲಿ ನಿಮಗೆ ಗೊತ್ತಿಲ್ಲ, ಅದು ಆಂಧ್ರ ಜನರಿಗೂ ಗೊತ್ತಿಲ್ಲ, ಅದು ಸ್ಪೆಷಲ್ ತೆಲಂಗಾಣ ಶಬ್ದಗಳು. ನಾನು ಆ ಬೈಗಳೇ ಕೇಳಿದೆ. ಹಬ್ಬ ಎಷ್ಟು ಬೈಯುತ್ತಾರೆ ಅಂದರೆ, ನಿನ್ನನ್ನು ಸಾಯಿಸ್ತೀನಿ ಎಂದು ಹೇಳುವುದಕ್ಕೆ ಏನು ಹೇಳ್ತಾರೆ. ಇವನು ಹೇಳಿದಾರಲ್ಲ, ನಿಮ್ಮ ತಾಯಿ ತಂದೆಗೆ ಶೋಕ ಮಾಡಬೇಡ ಅಂದರೆ, ನಿಮ್ಮ ತಾಯಿ ನಿನ್ನನ್ನು ಅಳುತ್ತಾ ಇರಲಿ, ನಿನಗೆ ಇನ್ನೇನೋ ಆಗಲಿ, ಏನೋ ಅಂದರೆ ನಿನ್ನನ್ನು ಸತ್ತು ಸಾಯಿಸ್ತೀನಿ ಎಂದು ಹೇಳಲ್ಲ ಅಲ್ಲವೇ? ಅದಕ್ಕೆ ಇನ್ನೊಂದು ಪರೋಕ್ಷವಾಗಿ, ನಿಮ್ಮ ತಾಯಿ ಹೀಗೆ ಅಳಲಿ, ಇವರು ಹೀಗೆ ಆಗಲಿ, ಇವರು ಹೀಗೆ ಆಗಲಿ ಎಂದು 10 ಸಲ. ಆ ಬೈಗಳು ತುಂಬ ದಿವಸ ಆಯಿತು, ಮರ್ತೇ ಹೋದೆ ನಾನು ಚಿಕ್ಕನ ದಿನದಲ್ಲಿ ಹಳ್ಳಿ ಜನರೆಲ್ಲ ಕೇಳುತ್ತಾ ಇದ್ದೆ. ನಾನು ಅಂದ್ಕೊಂಡೆ, ಅಬ್ಬಾ ಇವರಿಗೆ ಎಷ್ಟು ಒಳ್ಳೆಯ ಸಾಹಿತ್ಯ ಬರುತ್ತದೆ ನೋಡಿ, ಏನು ಭಾಷೆ ಒಂದು ಬೈಗಳು ಇನ್ನೊಂದು ಬೈಗಳಿಗಿಲ್ಲ ಅಲ್ಲವೇ? ಒಂದು ಬೈಗಳಿಗೆ ಇನ್ನೊಂದು ಬೈಗಳಿಲ್ಲ. ಏನದು ಪಾಪ? ಏನು, ನಿಮ್ಮ ಬಾಯಿಯಲ್ಲಿ ಮಣ್ಣು ಬೀಳಲಿ ಎಂದು ಹೇಳ್ತಾರೆ ಅಲ್ಲವೇ? ಎಂಥದ್ದು ಹೇಳ್ತಾರೆ ಕನ್ನಡದಲ್ಲಿಯೂ ಇದ್ದಿರಬಹುದು. ಅಂದರೆ ಮಣ್ಣು ಬೀಳುವುದಂದರೆ ಏನು ನನಗೆ ಅರ್ಥವಾಗಲಿಲ್ಲ. ಎಲ್ಲರನ್ನು ಕೇಳಿದೆ, ಹಿರಿಯರನ್ನು. ಕೆಲವರು ಹೇಳಲಿಲ್ಲ, ನಕ್ಕಿ ಬಿಟ್ಟರು. ಮತ್ತೆ ಯಾರೋ ಹೇಳಿದ್ದಾರೆ ನನಗೆ. ಅಂದ್ರೇನು,
ಸತ್ತು ಹೋದ ನಂತರ ಮನುಷ್ಯನನ್ನು ಭೂಮಿ ಮೇಲೆ ಮಾಡ್ತಾರಲ್ಲ, ಆವಾಗ ಬಾಯಿ ಮೇಲೆ ಮಣ್ಣು ಬೀಳುತ್ತದೆ. ಓ ಅದರ್ಥವಾ ಅಬ್ಬಾ, ಯಾಕಂದರೆ ಅವರು ಕೇಳಿದ್ದೆಲ್ಲ ನಾನು ಅರ್ಥ ಮಾಡ್ಕೊಳ್ಳಬೇಕಲ್ಲವೇ, ಯಾವ ಡಿಕ್ಷನರಿಯಲ್ಲಿ ಸಿಗಲ್ಲ. ಏನು ಮಾಡಬೇಕು, ಅವರಷ್ಟು ದೊಡ್ಡ ಋಷಿಗಳು, ಹಳ್ಳಿ ಜನರು ಮಹಾಋಷಿಗಳು. ಅವ್ರ ಬಾಯಿದಿಂದ ಎಷ್ಟೆಷ್ಟು ಮಂತ್ರಗಳು ಬರುತ್ತವೆ ಅಂದರೆ ಅಬ್ಬಾ ಯಾರಿಗೂ ಗೊತ್ತಿಲ್ಲ ಅಂತದ್ದು. ಆಶ್ಚರ್ಯ, ಜನರು ಏನೇನೋ ಬೈಯುತ್ತಾರೆ. ನಾನೆಲ್ಲ ಕೇಳುತ್ತಿದ್ದೆ, ನೆನಪಿಟ್ಕೊಂಡು ಕೇಳುತ್ತೀನಿ, ಇದಕ್ಕೆ ಅರ್ಥವೇನು, ಇದಕ್ಕೆ ಅರ್ಥವೇನು ಎಂದು. ಅವರು ಕೋಪ ಇದ್ದಾಗ ಕೇಳಿದರೆ ಹೇಳಲ್ಲ ಅರ್ಥ. ಅವರು ಕೋಪ ಇರುವಾಗ ಹೇಳಿದರೆ ಅರ್ಥ ಹೇಳಲ್ಲ ಅವರು. ಹಾಗೆ ಅದೇ ಹೇಳ್ತಾನೆ, ಕೋಟಿ ಕಲಿಸ ತುಮ ಬಚನ ತುಮಾರ ವ್ಯರ್ಥ ದರಹುದನು ಬಾನು ಕೊಠಾರ. ಕೆಲವು ಹಿಂದಿ ಕೇಳಿದ್ದೀನಿ ಉತ್ತರದಲ್ಲಿರುವಾಗ, ಋಷಿಕೇಶ್ ಹರಿದ್ವಾರ್ನಲ್ಲಿ, ಅಲ್ಲಿಯೋ ಆಶ್ರಮದಲ್ಲೇ ಇರ್ತೀವಿ. ಆದರೂ ಕೆಲವು ಸೇವಕರು ಅವರವರು ಬರುತ್ತಿದ್ದರು. ಅವರು ಬೈಯುವಾಗ ನಾವು ಹಿಂದಿ ಭಾಷೆಯಲ್ಲಿವೆಯಾ ಇಂಥದ್ದು ಅಂದ್ಕೊಂಡು, ಅಯ್ಯೋ ಹಿಂದಿಯಲ್ಲಿಯೇ, ಮರಾಠಿಯಲ್ಲಿವೆ. ಮರಾಠಿ ಕೇಳಿದ್ದೀನಿ, ಮತ್ತು ತೆಲುಗು ಕೇಳಿದ್ದೀನಿ ಅಷ್ಟೇ, ಕನ್ನಡ ಕೇಳಲಿಲ್ಲ. ಈಗ ಮಿಕ್ಕದು ನಮಗೆ ಬರಲ್ಲ. ಇಂಗ್ಲೀಷ್ನಲ್ಲಿ ಗೊತ್ತಿಲ್ಲ ಅಂದ್ಕೊಂಡೆ. ಯಾರು ಬೊಂಬೈ ದಿಲ್ಲಿಯಿಂದ ಬಂದರೋ ನಮ್ಮ ಜೊತೆಗಿರುವ ಬ್ರಹ್ಮಚಾರಿಗಳು, ಅವರೂ ಶುರು ಮಾಡಿಬಿಟ್ಟರು. ನಾವು ಇಷ್ಟು ಇಂಗ್ಲೀಷ್ ಕಲ್ತುಕೊಂಡಿದ್ದೀವಿ, ಇಷ್ಟು ಪುಸ್ತಕಗಳು ಓದಿದ್ದೇವೆ, ಎಲ್ಲಿಯೂ ಈ ಪದಗಳು ಬಂದಿಲ್ಲವೇ ಎಂದು. ಯಾರೋ ಹೇಳಿದ್ದರು, ಇವರೆಲ್ಲ ಬೊಂಬೈಯಿಂದ ಇಂಗ್ಲೀಷ್ ಮೀಡಿಯಂ ಓದಿರುವ ಬಂದರು. ಇಂಗ್ಲೀಷ್ ಮೀಡಿಯಂ ಹುಡುಗರು ಮೊದಲು ಕಲಿಯುವುದೇ ಅಮೆರಿಕನ್ ಸ್ಲ್ಯಾಂಗ್ಸ್ ಎಂದು ಹೇಳ್ತಾರೆ, ಗೊತ್ತಾ? ಅಮೆರಿಕನ್ ಸ್ಲ್ಯಾಂಗ್ಸ್ 4 ಲೆಟರ್ ವರ್ಡ್ಸ್ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. 4 ಲೆಟರ್ ವರ್ಡ್ಸ್ ಅಂದರೆ 4 ಅಕ್ಷರಗಳ ಪದಗಳು, ಅಂದರೆ ಎಲ್ಲ ಬೈಗಳು, ಎಲ್ಲ ಅಶ್ಲೀಲ ಬೈಗಳು ಎಂದು ಅರ್ಥ. ಓ ಇದು ಇರುತ್ತದಾ, ನಮಗೆ ಗೊತ್ತಿಲ್ಲ. ಫುಟ್ಟು ಶಿಟ್ಟು ಇದೆಲ್ಲ ನಮಗೆ ಬರಲ್ಲ, ಈ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಗೊತ್ತು ಅಲ್ಲವೇ. ಓ ಅದು ಇರುತ್ತದಾ ಎಂದು. ಈಗ ನಂತರ ನಮಗೆ ಬಿಟ್ಟಿದ್ವಿ. ಈಗ ಈ ಪದಗಳು ನಮಗೆ ಅರ್ಥವಾಗಲ್ಲ. ಇವರು ಯಾರು ದಿಲ್ಲಿಯಿಂದ ಬೊಂಬೈಯಿಂದ ಬರ್ತಾರೋ ಆ ಇಂಗ್ಲೀಷ್ ಮೀಡಿಯಮೆಲ್ಲ ಅದೇ ಮಾತಾಡ್ತಾರೆ. ನಮ್ಮ ಇಂಗ್ಲೀಷು ಬೇರೆ ಇರ್ತದೆ, ನಾವು ಪುಸ್ತಕದಲ್ಲಿ ಓದ್ಕೊಂಡಿದ್ದೀವಲ್ಲ, ಈ ಇಂಗ್ಲೀಷೇ ಬರ್ತದೆ. ಆವಾಗ ಸ್ವಲ್ಪ ಇಂಗ್ಲೀಷ್ನಲ್ಲಿ ಗೊತ್ತಾಯಿತು, ಅಯ್ಯೋ ಭಯಂಕರ. ಈಗ ಅಮೆರಿಕಾದಲ್ಲಿರುವಂಥ ಇಂಗ್ಲೀಷು ಮೊದಲು ಬರಲಿಲ್ಲ, ಇತ್ತೀಚೆಗೆ ಎಲ್ಲ ಹುಡುಗರು ಹುಡುಗಿಯರು ಇಂಗ್ಲೀಷ್ ಮೀಡಿಯಂ ಅವರು ಅದೇ ಮಾತಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ, ಬೇರೆದು ಕಲಿಯುವುದು ಬಿಟ್ಟು ತರುವುದು ಇದು ತಂದುಬಿಟ್ಟರು. ಮೊದಲು ಇಂಗ್ಲೀಷು ಭಾಷೆಯಿಂದ ಈ ಬೈಗಳೇ ಬಂದುಬಿಟ್ಟಿವೆ, ಅತ್ಯಂತ ಅಶ್ಲೀಲ ಪದಗಳು. ನೀವು ಇಂಗ್ಲೀಷ್ ಮೀಡಿಯಮ್ ಎಲ್ಲ ನೋಡಿ ಇದೇ ಮಾತಾಡ್ತಾರೆ. ಇದೇನು ಈಗ ಫೇಸ್ಬುಕ್ ಬಂದುಬಿಟ್ಟಿದೆ, ಅದು ಆ ಶಬ್ದಗಳು ನಮಗೂ ಗೊತ್ತಾಗಲ್ಲ. ನಮಗೆ ಅರ್ಥವಾಗಲ್ಲ ಅಂದರೆ ಇದೇನೋ ಬೈಗಳು ಅಂದ್ಕೊಳ್ಳಬೇಕಷ್ಟೇ, ಬಿಟ್ಟು ಬಿಡಬೇಕು. ಏನೋ ಬೈಗಳಿದೆ, ಅದು ನಮಗೆ ಅರ್ಥವಾಗಲ್ಲ ಎಂದು, ಏನೋ ಇದೆ ಅಷ್ಟೇ, ಈಗ ಬಿಟ್ಟು ಬಿಡ್ತೀವಿ. ಏನೋ ಹೇಳ್ತಾ, ಅದು ಎಷ್ಟೋ ಜನರು ಹೇಳಿದ್ರೆ ನಮಗೆ ಅರ್ಥವಾಗಲ್ಲ ಎಂದು ಬಿಟ್ಟು ಬಿಡ್ತೀವಿ ಅಷ್ಟೇ. ಏನೋ ಅಮೆರಿಕನ್ ಸ್ಲ್ಯಾಂಗ್ಸ್ ಕಲ್ತ್ಕೊಂಡು ಬಿಟ್ಟರು. ಇತ್ತೀಚೆಗೆ ಕಾದಂಬರಿಗಳಲ್ಲೂ ಬಂದುಬಿಟ್ಟಿವೆ ಈ ಅಮೆರಿಕನ್ ಸ್ಲ್ಯಾಂಗ್ಸ್. ಅಬ್ಬಾ ಭಯಂಕರ. ಆಯಿತು ಬಿಡಿ. ಸೊ ಇವರೇನು ಹೇಳ್ತಾನೆ, ನಿಮ್ಮ ಬಾಯಿ ದೊಡ್ಡದು, ನೀವು ಬೇಕಾದಷ್ಟು ಹೇಳಿದ್ದಿರಲ್ಲ, ಇನ್ನು ಕೊಡಲಿ ಏಕೆ ನಿಮಗೆ, ಬಾಯೇ ದೊಡ್ಡದು. ಬಾಯಿ ಶಾರ್ಪ್ ಆಗಿದೆ. ಜೋ ಬಿಲೋಕೆ ಅನುಚಿತ ಕಹೆವು ಚಮಹು ಮಹಾಮುನಿಧೀರ. ಅದರಿಂದ ನಿಮ್ಮ ಕೊಡಲಿ ನೋಡಿಕೊಂಡು ನಾವೇನಾದರೂ ಕಟುವಾಗಿ ಹೇಳಿದ್ದರೆ ಮುನಿಗಳೇ, ಅಂದರೆ ಬ್ರಾಹ್ಮಣರೇ, ನಮ್ಮನ್ನು ಕ್ಷಮಿಸಿ. ಸುನಿಸರೋಷ ಭೃಗು ಮಂಸಮನಿ ಬೋಲೇ ಗಿರಾ ಗಭೀರ್. ಈ ಮಾತು ಕೇಳಿ ಗಂಭೀರ ಮಾತಿನಿಂದ ಪರಶುರಾಮ ಮತ್ತೆ ಹೇಳ್ತಾನೆ. ಮತ್ತೇನು ಹೇಳ್ತಾನೆ? ಓಹ್ ಟೈಮ್ ಆಯಿತು, ನಾನು ಅರ್ಧ ಗಂಟೆ ಲೇಟ್ ಆಯ್ತಲ್ಲ. ಆಯಿತು. ಕೌಶಿಕ ಸುನಹು ಮಂದಯಹು ಬಾಲಕ. ಈಗ ಈ ಲಕ್ಷ್ಮಣನಿಗೆ ಹೇಳೋಕ್ಕಾಗ್ತಾ ಇಲ್ಲ. ವಿಶ್ವಾಮಿತ್ರ ಋಷಿಗೆ ಹೇಳ್ತಾನೆ, ಏ ಋಷಿಗಳೇ, ಈ ಮಂದಬುದ್ಧಿ ಈ ಬಾಲಕ ನೋಡು ಏನು ಮಾತಾಡ್ತಾ ಇದ್ದಾನೆ, ನೋಡಲಿಕ್ಕಿಷ್ಟು ಸಣ್ಣವಾಗಿದ್ದಾನೆ, ಮಾತುಗಳು ಮಾತ್ರ ದೊಡ್ಡದು. ಕುಟಿಲ ಕಾಲಬಸ ನಿಜಕುಲ ಘಾಲಕ. ಈ ಕುಟಿಲ ಬುದ್ಧಿ ಬಾಲಕ ಏನೇನೋ ಮಾತಾಡ್ತಾ ಇದ್ದಾನೆ, ಕಾಲವಶನಾಗಿದ್ದಾನೆ ಅಂದರೆ ಸಾಯುವಕ್ಕೆ ಸಿದ್ಧವಾಗಿದ್ದಾನೆ. ನಿಜಕುಲ ಘಾಲಕ, ತನ್ನ ವಂಶಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ, ತನ್ನ ರಘುವಂಶಕ್ಕೆ. ಭಾನುಭಂಸರ ಕೇಸ ಕಲಂಕು, ವಂಶದ ಸೂರ್ಯನಿಗೆ ಈ ಕಳಂಕ ತರ್ತಾ ಇದ್ದಾನೆ. ನಿಪಟ ನಿರಂಕುಶ ಅಬುಧ ಅಸಂಕು. ಕಾಲ ಕಬಲು ಹೋಯಿಹಿ ಚನುಮಾಹಿ. ಒಂದೇ ಕ್ಷಣದಲ್ಲಿ ಕಾಲಕ್ಕೆ ಹೋಗ್ತಾನೆ, ಕಾಲಕ್ಕೆ ಅಂದರೆ ಮರಣಕ್ಕೆ ಹೋಗ್ತಾನೆ. ಕಹಮು ಪುಕಾರಿ ಕೋರಿ ಮೊಹಿನಾಹಿ. ಈಗ ನಂತರ ನಾನೇನೋ ಮಾಡಿದೆ ಎಂದು ಹೇಳಬೇಡಿ, ಈಗಲೂ ನಿಮ್ಮ ಬಾಲಕನಿಗೆ ಹೇಳ್ಕೊಂಡು, ನಿಮಗೆ ಬಾಲಕರಿಗೆ ಹೇಳ್ಕೊಡ್ವಿ. ತುಮ ಹಠಕಹು ಜವ ಚಹಹು ಉಬಾರ, ಕಹಿ ಪ್ರತಾಪು ಬಲು ರೋಷ ಹಮಾರ. ನಮ್ಮ ರೋಷ ನೋಡಬೇಕಾ, ನೋಡಿಬೇಕಂದರೆ ಲಖನ ಕಹೆವು ಮುನಿ ಸುಜಸು ತುಮಾರ. ಇಷ್ಟಾದ ನಂತರ ಲಕ್ಷ್ಮಣ ಹೇಳ್ತಾನೆ, ಅಬ್ಬಾ, ನಿಮ್ಮ ಯಶಸ್ಸು ಕೀರ್ತಿ ಎಲ್ಲ ತಮ್ಮ ಬಾಯಿನಿಂದ ತಾವೇ ಹೇಳ್ಕೊಂಡಿದ್ದೀರಿ, ಅದು ಸಾಕಲ್ಲವಾ, ನಮ್ಮ ಗುರುಗಳಿಂದ ಹೇಳಿಸ್ತೀರಾ ಏನು ಇನ್ನು ಅಂದರೆ, ನಾನು ಯಾರೋ ನಿಮ್ಮ ಈ ಹುಡುಗನಿಗೆ ಹೇಳಿ ಎಂದು ಪರಶುರಾಮ ಹೇಳಿದ್ದನಲ್ಲ, ನಾನು ಯಾರೋ ಎಂಥವನೋ ಈ ಹುಡುಗನಿಗೆ ಗೊತ್ತಿಲ್ಲ, ನೀವಾದರೂ ಹೇಳಿ ಅವರಿಗೆ ಸಮಾಧಾನ ಪಡಿಸಿ ಬಾಯಿ ಮುಚ್ಚಿಸಿ ಎಂದು ಹೇಳಿದ. ಲಕ್ಷ್ಮಣ ಹೇಳ್ತಾನೆ, ನಿಮ್ಮ ಕೀರ್ತಿ ಏನೋ ನಿಮ್ಮ ಪ್ರಶಂಸೆ ಏನೋ ತಾವೇ ಹೇಳ್ಕೊಂಡಿದ್ದೀರಿ, ಹೊಗಳು ಬಟ್ಟ ಹಾಗೆ.
ಇನ್ನು ಸಾಕಾಗಲ್ಲವಾ? ಇನ್ನು ಸಾಕಾಗಲ್ಲ, ಇನ್ನೊಬ್ಬರಿಂದ ಹೇಳಿಸಬೇಕಾ? ಬೇಕಾದಷ್ಟು ಹೇಳಿದ್ದಿರಲ್ಲ, ಇದೇ ಸಾಕು, ಎಲ್ಲ ಕೇಳಿದೆ ನಾನು ಹೇಳ್ತಾರೆ. ಲಖನ ಕಹೆಬು ಮುನಿ ಸುಜಸು ತುಮಾರ ತುಮಹಿ ಅಚ್ಚತಕೋ ಭರಣ ಎಪಾರ. ನಿಮ್ಮ ಕುರಿತು ಹೊಗಳುಬಟ್ಟ ಹಾಗೆ ನಿಮಗಿಂತ ದೊಡ್ಡ ಹೊಗಳುಬಟ್ಟ ಯಾರೂ ಇಲ್ಲ. ನಮ್ಮ ಗುರುಗಳಿಗೆ ಹೇಳೋಕ್ಕೆ ಬರಲ್ಲ, ನೀವೇ ಹೇಳ್ಕೊಂಡಿದ್ದೀರಲ್ಲ. ಇನ್ನೇನಾದರೂ ಉಳಿದಿದ್ದರೆ ಇನ್ನೂ ಸ್ವಲ್ಪ ಹೇಳಿ ಕೇಳ್ತೀನಿ ಅಂದೆ. ಇನ್ನೂ ಸ್ವಲ್ಪ ಹೇಳಿ ಕೇಳ್ತೀನಿ. ಲಕ್ಷ್ಮಣ ನೋಡು, ಇನ್ನೂ ಹೇಳಬೇಕಾದ್ರೆ ಇನ್ನೂ ಸ್ವಲ್ಪ ಹೇಳಿ ಕೇಳ್ತೀನಿ. ಅಪನೇ ಮುಹತುಮ ಆಪನಿ ಕರನಿ ಬಾರ ಅನೇಕ ಭಾಂತಿ ಬಹುಬರಣಿ. ನಾನು ಕೋಪಿಷ್ಟಿ ಈವರೆಗೂ 3ನೇ ಸಲ 4 ಸಲ ಕೇಳಿದೆ ಅಲ್ಲವೇ? 4 ಸಲ ಕೇಳಿದೆ. ಇನ್ನೂ ಬೇಕಾದರೆ ಇನ್ನೊಂದು 4 ಸಲ ಹೇಳಿ, ಇನ್ನೂ 4 ಸಲ ಹೇಳಿ. ನಹಿ ಸಂತೋಷಿತ ಪುನಿಕಚು ಕಹಹು. ಸಂತೋಷವಾಗದಿದ್ದರೆ ಹೇಳು. ಜನಿರಿಸಿ ರೋಗ ದುಸಹ ದುಃಖ ಸಹಹು. ಅದರಿಂದ ಮನಸ್ಸಿನಲ್ಲಿ ಹೇಳಬೇಕನ್ನಿಸುತ್ತಾ ಇದೆಲ್ಲ, ಮನಸ್ಸಿನಲ್ಲೇ ಒಳಗೆ ಇಟ್ಕೊಂಡು ಬೇಜಾರು ಮಾಡಿಕೊಳ್ಳಬೇಡಿ, ಬಾಯಿನಿಂದ ಹೇಳಿಬಿಡಿ, ಒಳ್ಳೆಯದಾಗಲಿ, ಹೊರಗೆ ಬರಲಿ ಅಲ್ಲವೇ? ನಹಿ ಸಂತೋ ಬೀರಬ್ರತೀತು ಮದ್ದು ಧೀರ ಅಚೋಭ ಗಾರಿ ದೇತನ ಪಾವಹು ಶೋಭ. ನೀವು ಹೇಳಿದ್ದೀರಿ ನಾನು ಬ್ರಹ್ಮಚಾರಿ ವೀರವ್ರತಿ ಎಂದು. మరి ಬ್ರಹ್ಮಚಾರಿ ತಪಸ್ವಿ ಬ್ರಾಹ್ಮಣ ಇಂಥವರಾಗಿದ್ದರೆ ನಿಮ್ಮ ಬ್ರಾಹ್ಮಣ ಬಾಯಿಯಿಂದ ಈ ಬೈಗಳಿಗೆ ಶೋಭ ಆಗಲ್ಲ. ಬ್ರಾಹ್ಮಣ ಬಾಯಿಯಿಂದ ಈ ಮಾತುಗಳು ಬರುವುದಾ? ಗಾರಿ ದೇತನ ಪಾವಹು ಶೋಭ. ಗಾಲಿದೇನ ಅಂದರೆ ಏನು ಹೇಳ್ತಾರೆ? ಬೈದರೆ ಬೈಗಳು ಮಾತಾಡಿದ್ದರೆ ನಿಮ್ಮಂಥವರಿಗೆ ಶೋಭ ಅಲ್ಲ, ನೀವು ಒಂದು ಹೇಳಬಾರದಂಥದ್ದು. ಸೂರ ಸಮರ ಕರ ನೀ ಕರಹಿ ಕಹಿನ ಜನಾವಹು ಆಪು ವಿದ್ಯಮಾನರನ ಪಾಯಿರಿಪು ಕಾಯರ ಕತಹಿ ಪ್ರತಾಪು. ಸೂರ ಸಮರ ಕರಣೀ ಕರಹಿ ಕಹಿನ ಜನಾಮಹಿ ಆಪು ವಿದ್ಯಮಾನರನ ಪಾಯಿರಿಪು ಕಾಯರ ಕತಹಿ ಪ್ರತಾಪು. ಏನು 1-74 ಅಲ್ಲವೇ? ಒಂದು ನಿಮಿಷ. ಓಕೆ. ಕುರ್ವಂತಿ ಶೂರ ಕೃತಿಮೇವ ಯುದ್ಧೆ ಸಂಜ್ಞಾಪಯಂತಿ ಪ್ರತಿಭಾಷ್ಯನೈವ. ಶೂರರು ತನ್ನ ಪರಾಕ್ರಮವನ್ನು ಯುದ್ಧದಲ್ಲಿ ತೋರಿಸ್ತಾರೆ ಹೊರತು ನಾನಿಂಥವನು ಎಂದು ಹೇಳಿಕೊಳ್ಳಲ್ಲ. ವೀರರು ಹೇಳಿಕೊಳ್ಳಲ್ಲ, ಸುಮ್ಮನೆ ತೋರಿಸ್ತಾರೆ ತನ್ನ ಪರಾಕ್ರಮ. ವಿದ್ಯಮಾನರನ ಪಾಯಿರಿಪು ಸಂಪ್ರಾಪ್ಯ ಶತ್ರುಂ ಯುಧಿ ವಿದ್ಯಮಾನಂ ಜಲ್ಪಂತ್ಯಹೋಕಾ ಪುರುಷ ಪ್ರತಾಪ. ಯಾರು ಪುಕ್ಕಲ ಅಂದರೆ ಧೈರ್ಯವಿಲ್ಲದ ಜನರಿರುತ್ತಾರೋ ಯುದ್ಧರಂಗಕ್ಕೆ ಬಂದು ಯುದ್ಧ ಮಾಡುವುದು ಬಿಟ್ಟು ಬಾಯಿದಿಂದ ಬೈಯುವುದು ಶುರು ಮಾಡ್ತಾರೆ. ಅದು ನಿಮ್ಮದು ಕಂಡು ಬರ್ತಾ ಇದೆ ಎಂದು ಹೇಳಿಬಿಟ್ಟ. ತುಮತವು ಕಾಲು ಹಾಂಕು ಜನಲಾವ ಬಾರ ಮಹಿಳಾಗಿ ಬಲಾವ. ಅಷ್ಟೇ. ಈಗ ಮಿಕ್ಕದೆಲ್ಲ ನಂತರ ನೋಡೋಣ. ಇನ್ನೂ ಇದೆ. ಇನ್ನೇನು 1, 2, 3 ಪೇಜ್ಗಳಿವೆ ಅಮ್ಮ. ಇನ್ನೂ ಇದೆ. ಇನ್ನೂ 2-3 ಪೇಜ್ಗಳಿವೆ. ತುಂಬ ಇದೆ. ಲಕ್ಷ್ಮಣ ಪರಶುರಾಮನಿಗೆ ಅಂದರೆ ಇದು ಸಂಭಾಷಣ ಲಕ್ಷ್ಮಣ ಮಾಡಿದ್ದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಪರಶುರಾಮನ ಜೊತೆಗೆ ಪರಶುರಾಮನನ್ನು ಹೀಗೆ ಬೈಯುವುದು ಕೋಪ ಮಾಡಿಸುವುದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಬೇರೆ ಯಾವ ಪುರಾಣದಲ್ಲಿಯೂ ಇಲ್ಲ. ಮತ್ತು ತುಳಸಿದಾಸ್ಗೆ ಎಲ್ಲಿ ಸಿಕ್ಕಿತೋ ಗೊತ್ತಿಲ್ಲ, ಅಥವಾ ತಾನೇ ಕಲ್ಪಿಸಿದ್ದನೋ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ದೊಡ್ಡವರ ಉದ್ದೇಶವೇನೆಂದರೆ ದೊಡ್ಡವರ ತಪ್ಪು ಹೇಳಬೇಕಾದರೆ ನೇರಾಗಿ ನಾವು ಹೇಳಬಾರದು ಅಲ್ಲವೇ? ನೇರಾಗಿ ಹೇಳಿಬಿಟ್ರೆ ಅಪಮಾನ ಆಗುತ್ತದೆ, ಅಮರ್ಯಾದ ಆಗುತ್ತದೆ. ಒಂದು ಪದ್ಧತಿ ಏನು? ನಿಮ್ಮ ಜಾಗದಲ್ಲಿ ಇನ್ನೊಬ್ಬರಿದ್ದರೆ ಅವನನ್ನು ನಾನು ಹೀಗೆ ಹೇಳುತ್ತಿದ್ದೆ ಎಂದು ಹೇಳಬೇಕು. ಅಂದರೆ ನೇರಾಗಿ ನಿನ್ನನ್ನು ಹೇಳ್ತಾ ಇಲ್ಲ ಅಂದ್ರೇನು, ನೀವು ಈ ತರಹ ಹೇಳತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಎಂದು ಇನ್ನೊಬ್ಬರ ಮೂಲಕ ಹೇಳುವುದು, ನೇರಾಗಿ ಹೇಳಬಾರದು. ಇನ್ನೊಬ್ಬರಾಗಿದ್ದರೆ ನಾನು ಇಷ್ಟು ಬೈಯುತ್ತಿದ್ದೆ, ಹೀಗೆ ಮಾಡುತ್ತಿದ್ದೆ, ಇನ್ನೊಬ್ಬರು ಯಾರೊಬ್ಬರಾದರೆ ತಾವಾಗುವುದರಿಂದ ಬಿಡ್ತಾ ಇದ್ದೀನಿ ಅಂದರೆ ನೀವು ಆ ತರಹ ಕೆಲಸ ಮಾಡ್ತಾ ಇದ್ದೀರಿ ಎಂದು ಇನ್ನೊಬ್ಬರು ಬೈಯುವುದು. ಅಥವಾ ಇನ್ನೊಬ್ಬರ ಮೂಲಕ ಹೇಳಿಸುವುದು. ಪರಶುರಾಮನ ತಪ್ಪುಗಳು, ಪರಶುರಾಮನು ಅವತಾರ, ಆದರೆ ಮಾಡುವುದು ಇಂಥದ್ದಿದೆ, ಹೇಗೆ ಹೇಳುವುದು? ನೇರಾಗಿ ರಾಮಚಂದ್ರನ ಹೇಳಿಸಿದರೆ ಅಮರ್ಯಾದ ಆಗುತ್ತದೆ. ಏಕೆ? ಪರಶುರಾಮ ತಪ್ಪಾಗಬಹುದು, ರಾಮಚಂದ್ರರು ಹೇಳಿದ್ದರೆ ರಾಮಚಂದ್ರನಂತ ಅತ್ಯುತ್ತಮ ಸೌಮ್ಯ ಶಾಂತ ಅತ್ಯಂತ ಆದರವಂತನಾದ ರಾಮಚಂದ್ರನಿಗೆ ಕಳಂಕ ಬರುತ್ತದೆ. ಅದರಿಂದ ರಾಮಚಂದ್ರನಿಂದ ಹೇಳಿಸಬಾರದು. ಲಕ್ಷ್ಮಣನ ಸ್ವಲ್ಪ ಬಾಯಿ ಕಠೋರ, ಎಲ್ಲರಿಗೂ ಗೊತ್ತು. ಅದರಿಂದ ಲಕ್ಷ್ಮಣನ ಮೂಲಕ ಹೇಳಿಸಿ ಇದ್ದರೆ ಪರಶುರಾಮನ ತಪ್ಪೇನೋ ಎಲ್ಲರಿಗೂ ಗೊತ್ತಾಗುತ್ತದೆ. ಅದರಿಂದ ಲಕ್ಷ್ಮಣನ ಮೂಲಕ ಪರಶುರಾಮನ ತಪ್ಪೇನೋ ಹೇಳಿಸ್ತಾ ಇದ್ದಾರೆ. ಅದು ಹೀಗೆ. ಇನ್ನೊಬ್ಬರ ಮೂಲಕ ಶಾಸ್ತ್ರ ಇದಕ್ಕೆ ವ್ಯಂಗ್ಯಾರ್ಥ ಎಂದು ಹೇಳುತ್ತಾರೆ. ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ. ಇನ್ನೊಬ್ಬರ ಮೂಲಕ ಹೇಳಿಬಿಟ್ರೆ ಓಹೋ ಹೀಗಿರಬೇಕಾ, ಪರಶುರಾಮನ ಈ ತಪ್ಪ ಅಂದರೆ ನೇರಾಗಿ ಹೇಳಿದ್ದರೆ ಪರಶುರಾಮನ ಅಪಮಾನವಾಗುತ್ತದೆ.
ಹಾಗೆ ಆಗದೆ ಇನ್ನೊಬ್ಬರ ಮೂಲಕ ಹೇಳಿದರೆ ಅವರ ತಪ್ಪು ಗೊತ್ತಾಗ್ತದೆ. ಬಟ್ ಪರಶುರಾಮರು ಪೂಜ್ಯರು, ಅವತಾರ ಪುರುಷರು, ಆದರಣೀಯರು ಎಂದು ಅದು ಇದ್ದೇ ಇರುತ್ತದೆ. ಸ್ವಲ್ಪ ಇನ್ನೊಬ್ಬರ ಮೂಲಕ ಇದು ತಪ್ಪು, ಇಂಥದ್ದು ಯಾರೂ ತಪ್ಪುಗಳು ಮಾಡಬಾರದು ಎಂದು ಗೊತ್ತಾಗ್ತದೆ. ಹಾಗೆ ಇದು ಕಾವ್ಯ ಲಕ್ಷಣ. ಹಾಗೆ ಪರೋಕ್ಷವಾಗಿ ಇಂಡೈರೆಕ್ಟಾಗಿ ಹೇಳಿ ಜನರಿಗೆ ತಿಳುವಳಿಕೆ ಹೇಳಿಕೊಡುವುದು, ಅದು ಪದ್ಧತಿ. ಇನ್ನೂ ಇದೆ. ಲಕ್ಷ್ಮಣ ಇನ್ನೇನೋ ಹೇಳ್ತಾನೆ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.